ಎಲ್ರಿಗೂ ನಮಸ್ಕಾರ. ನಾನು ರೂಪಾ. ನಮ್ಮ ಹಿಂದಿನ ಪಾರ್ಟಲ್ಲಿ ಕ್ರಿಯಾಶೀಲತೆಯ ಸರಣಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವತ್ತು ನಾವು ಲೋಹಗಳ ದೊರೆಯುವಿಕೆ ಬಗ್ಗೆ ತಿಳ್ಕೊಳ್ಳೋಣ. ಈ ಲೋಹಗಳ ದೊರೆಯುವಿಕೆ ಬಗ್ಗೆ ತಿಳ್ಕೊಳ್ಳೋವಾಗ ಮುಂಚೆ ಖನಿಜಗಳು ಎಂದರೇನು, ಅದಿರುಗಳು ಎಂದರೇನು ಅಂತ ನೋಡೋಣ. ಖನಿಜ ಅಂದರೆ ಇನ್ನೇನಿಲ್ಲ, ನಮ್ಮ ಭೂಮಿಯ ತೊಗಟೆ ಒಳಗಡೆ ಅಂದರೆ ಭೂಮಿಯ ಒಳಗಡೆ ನೈಸರ್ಗಿಕವಾಗಿ ದೊರೆಯುವಂತಹ ಧಾತು ಅಥವಾ ಸಂಯುಕ್ತವನ್ನು ಖನಿಜಗಳು ಅಂತಾರೆ. ನೈಸರ್ಗಿಕವಾಗಿ ಭೂಮಿಯೊಳಗೆ ದೊರೆಯುವಂತಹ ಧಾತು ಅಥವಾ ಸಂಯುಕ್ತವನ್ನು ಖನಿಜಗಳು ಅಂತ ಹೇಳ್ತಾರೆ. ಅಂತಹ ಖನಿಜದಲ್ಲಿ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹ ಏನಾದರೂ ಇದ್ದರೆ, ಪರ್ಟಿಕ್ಯುಲರ್ ಲೋಹ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೆ ಅದನ್ನು ಅದಿರು ಅಂತ ಹೇಳ್ತಾರೆ. ಎರಡು ಪ್ರಶ್ನೆಗಳು ಬರುತ್ತೆ ಇಲ್ಲಿ ಈ ಪ್ಯಾರಾದಲ್ಲಿ. ಖನಿಜಗಳು ಎಂದರೇನು, ಅದಿರುಗಳು ಎಂದರೇನು? ಖನಿಜ ಅಂದರೆ ಗೊತ್ತಾಯಿತು, ನೈಸರ್ಗಿಕವಾಗಿ ಭೂತೊಗಟೆಯಲ್ಲಿ ದೊರೆಯುವಂತಹ ಧಾತು ಅಥವಾ ಸಂಯುಕ್ತ. ಖನಿಜಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹ ಇದ್ದರೆ ಅದನ್ನು ಅದಿರು ಅಂತ ಕರೀತಾರೆ. ಅದಿರು ಎಂದರೇನುಗೆ ಬರ್ಕೊಳ್ಳಿ, ಖನಿಜ ಎಂದರೇನುಗೆ ಬರ್ಕೊಳ್ಳಿ. ನೆಕ್ಸ್ಟ್ ಬಂದರೆ ಲೋಹೋದ್ಧರಣ ಎಂದರೇನು ಅಂತ. ಲೋಹಗಳನ್ನು ಉದ್ಧರಣ ಮಾಡುವುದು ಅಂತ ಅರ್ಥ. ಲೋಹೋದ್ಧರಣ ಅಂದರೆ ಲೋಹಗಳನ್ನು ತನ್ನ ಅದಿರಿನಿಂದ ಉದ್ಧರಣ ಮಾಡುವುದು ಅಂತ. ಈ ಲೋಹೋದ್ಧರಣದಲ್ಲಿ ಈಗ ನೀವು ಆಲ್ರೆಡಿ ನೋಡಿದ್ದೀರ ಕ್ರಿಯಾಶೀಲತೆಯ ಸರಣಿಯ ಬಗ್ಗೆ. ಈ ಕ್ರಿಯಾಶೀಲತೆಯ ಸರಣಿಯನ್ನು ನಾವು ನೋಡಿದರೆ ಇಲ್ಲಿ 3 ಭಾಗ ಮಾಡ್ಕೊಂಡಿದ್ದಾರೆ, ನೋಡ್ಕೊಳ್ಬೋದು ನೀವು. ಇಲ್ಲೊಂದು ಭಾಗ, ಇಲ್ಲೊಂದು ಭಾಗ ಮಾಡಿದ್ದಾರೆ. ಈ 3 ಭಾಗದಲ್ಲಿ ಮೊದಲನೆಯ ಭಾಗ ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರೋ ಭಾಗ. ಇದು ಮಧ್ಯಮ ಕ್ರಿಯಾಶೀಲತೆಯನ್ನು ಹೊಂದಿರುವ ಭಾಗ. ಇದು ಮುಕ್ತ ರೂಪದಲ್ಲಿ ದೊರೆಯುತ್ತೆ ಮತ್ತು ತುಂಬ ಕಡಿಮೆ ಕ್ರಿಯಾಶೀಲತೆ ಇರುತ್ತೆ ಇದಕ್ಕೆ. ಇಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲ ಹೊಂದಿರುವಂತಹ ಒಂದು ಅದಿರನ್ನು ಇದು ಹಾಗೆ ಸಿಗಲ್ಲ, ಮುಕ್ತ ರೂಪದಲ್ಲಿ ಸಿಗೋದಿಲ್ಲ. ಇವು ಮುಕ್ತ ರೂಪದಲ್ಲಿ ಸಿಗಲ್ಲ, ಆದರೆ ಇದು ಮಾತ್ರ ಮುಕ್ತ ರೂಪದಲ್ಲಿ ಸಿಗುತ್ತೆ. ಬಹಳ ಸುಲಭವಾಗಿ ನಾವು ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡ್ಬೋದು. ಆದರೆ ಇವುಗಳನ್ನು ಆದರೆ ನಾವು ಈ ರೀತಿಯಾಗೆ ಸಿಗಲ್ಲ. ಈಗ ಪೊಟ್ಯಾಷಿಯಮ್ ಇರೋದು ಪೊಟ್ಯಾಷಿಯಮ್ ಹಾಗೆ ಸಿಗೋಲ್ಲ ನಮಗೆ, ಸೋಡಿಯಂ ಇರೋದು ಸೋಡಿಯಂ ಹಾಗೆ ಸಿಗೋದಿಲ್ಲ. ಇದನ್ನು ಏನು ಮಾಡಬೇಕು ಅಂದರೆ ಲೋಹೋದ್ಧರಣ ಮಾಡಬೇಕಾಗುತ್ತೆ. ಲೋಹಗಳು ಅದರ ಜೊತೆ ಬೇರೆ ಅದಿರಿನ ಜೊತೆ ಮಿಕ್ಸಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಏನಂತ ಹೇಳೋಣ ಅಂದರೆ, ನೀವು ಈಗ ಮನೆಯಲ್ಲಿ ಸೊಪ್ಪನ್ನು ತೊಗೊಂಡು ಬರ್ತೀರಾ. ಈ ಸೊಪ್ಪನ್ನು ತೊಗೊಂಡು ಬಂದು ಹಾಗೆ ಸಾಂಬಾರಿಗೆ ಹಾಕ್ತೀರಾ? ಇಲ್ಲ, ಹಾಕೋದಿಲ್ಲ. ಏನು ಮಾಡ್ತೀರಾ? ಅದು ಸಾಂಬಾರಿಗೆ ಹಾಕೋಕ್ಕೆ ಮುಂಚೆ ಅದರಲ್ಲಿ ಬೇರೆ ಬೇರೆ ಸೊಪ್ಪುಗಳು ಬೆರಕೆ ಆಗಿರುತ್ತೆ ಅಥವಾ ಹುಲ್ಲು ಬೆರೆಸಿರ್ತಾರೆ. ಅದನ್ನೆಲ್ಲ ಏನು ಮಾಡ್ತೀರಾ? ನೀವು ತೆಗಿತೀರಾ. ನಂತರ ಏನು ಮಾಡ್ತೀರಾ? ಅದರಲ್ಲಿ ಮಣ್ಣು ಮಡ್ಡಿ ಎಲ್ಲ ಇರುತ್ತೆ, ಅವುಗಳನ್ನು ನೀರಿನಿಂದ ತೊಳಿತೀರಾ. ನಂತರ ಸಣ್ಣಗೆ ಹೆಚ್ಕೊಂಡು ಆಮೇಲೆ ಸಾಂಬಾರು ಮಾಡ್ತೀರಾ ಅಲ್ವಾ? ಅದೇ ಥರ ಪ್ರೋಸೆಸ್ಸು ಇದು ಕೂಡ. ಏನಂದರೆ ಲೋಹಗಳಲ್ಲಿ ಅನೇಕ ಇನ್ನಿತರ ಧಾತುಗಳು ಸೇರ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಜಿಂಕನ್ನು ತಗೊಂಡ್ರೆ ಈ ಜಿಂಕು ಕಾರ್ಬೋನೇಟ್ ರೂಪದಲ್ಲಿ ದೊರೆಯುತ್ತೆ. ಬರೀ ಜಿಂಕ್ ಆಗೇ ಸಿಗಲ್ಲ, ZnCO3 ರೂಪದಲ್ಲಿ ದೊರೆಯುತ್ತೆ ಇದು. ನಮಗೆ ಬೇಕಾಗಿರೋದು Zn, ಆದರೆ ಇದು ದೊರೀತಾ ಇರೋದು ZnCO3. ZnCO3ಯಿಂದ Zn ಹೇಗೆ ಪಡಿತೀವಿ, ಯಾವ ಯಾವ ಹಂತಗಳು ಇದು ಒಳಗೊಂಡಿದೆ ಅನ್ನೋದೇ ಲೋಹೋದ್ಧರಣ. ಅದೇ ಥರ ತಾಮ್ರನೂ ಅಷ್ಟೇ ಸಲ್ಫೈಡ್ ರೂಪದಲ್ಲಿ ದೊರೆಯುತ್ತೆ ತಾಮ್ರ. ತಾಮ್ರದ ಸಲ್ಫೈಡ್ ರೂಪದಿಂದ ತಾಮ್ರವನ್ನು ಹೇಗೆ ಪಡಿತೀವಿ? ತಾಮ್ರದ ಸಲ್ಫೈಡ್ ರೂಪದಿಂದ ತಾಮ್ರವನ್ನು ಪಡೆಯೋದು. ಜಿಂಕ್ ಕಾರ್ಬೋನೇಟಿಂದ ಜಿಂಕನ್ನು ಹೇಗೆ ಪಡಿತೀವಿ, ಅಥವಾ ಜಿಂಕ್ ಆಕ್ಸೈಡಿಂದ ಜಿಂಕನ್ನು ಹೇಗೆ ಪಡಿತೀವಿ ಅಂತ. ಇವುಗಳೆಲ್ಲ ಕಶ್ಮಲಗಳು ಅಂತ ನಾವು ತಿಳ್ಕೊಂಡ್ರೆ, ಇವುಗಳಿಂದ ಈ ಮಿಶ್ರಣ ಅಂತ ತಿಳ್ಕೊಳ್ಳಿ. ಈ ಮಿಶ್ರಣದಿಂದ ಇದನ್ನು ಬೇರ್ಪಡಿಸುವ ವಿಧಾನ ಇಲ್ಲಿ ಲೋಹೋದ್ಧರಣ ಅಂತ ಹೇಳ್ತಾರೆ. ಬನ್ನಿ ಈಗ ಈ ಚಾರ್ಟನ್ನು ನಾವು ನೋಡೋಣ. ಅದಿರು ಅಂತ ಹೇಳಿದ್ವಿ. ಈಗ ನಾವು ಒಂದು ಭೂಮಿಯಿಂದ ಅದಿರನ್ನು ತೆಗೆದುಬಿಟ್ಟಿದ್ದೀವಿ. ಆ ಅದಿರಲ್ಲಿ ನಮಗೆ ಜಿಂಕ್ ಇದೆ, ಮರ್ಕ್ಯುರಿ ಇದೆ, ಪಾದರಸ ಇದೆ, ತಾಮ್ರ ಇದೆ. ಆದರೆ ಈ ತಾಮ್ರ, ಮರ್ಕ್ಯುರಿ ಮತ್ತು ಪಾದರಸ ಇವು ಮೂರೂ ನಮಗೆ ಮುಕ್ತ ರೂಪದಲ್ಲಿ ಸಿಕ್ಕಿಲ್ಲ. ಜಿಂಕ್ ಒಳಗಡೆ ಏನು ಸೇರಿಕೊಂಡಿದೆ ನೋಡಿ, ಮಿಶ್ರಣ CO3 ಎನ್ನುವ ಕಾರ್ಬೋನೇಟ್ ಮಿಶ್ರಣ ಸೇರ್ಕೊಂಡ್ಬಿಟ್ಟಿದೆ. ಪಾದರಸದಲ್ಲಿ ಏನು ಸೇರ್ಕೊಂಡ್ಬಿಟ್ಟಿದೆ? ಸಲ್ಫೈಡ್ ಸೇರ್ಕೊಂಡಿದೆ. ತಾಮ್ರದಲ್ಲಿ ಅಲ್ಲೂ ಕೂಡ ಸಲ್ಫೈಡ್ ಸೇರ್ಕೊಂಡಿದೆ. ಹಾಗಾದರೆ ಕಾರ್ಬೋನೇಟ್, ಸಲ್ಫೈಡ್ ಇವುಗಳು ಮತ್ತು ಆಕ್ಸೈಡ್ಗಳು ಕೂಡ, ಮತ್ತು ಆಕ್ಸೈಡು ಕೂಡ ಇರುತ್ತೆ. Cu2O, ಅದನ್ನು ಬೇಕಾದ್ರೆ ಬರಿಬೋದು, Cu2O. ಕಾರ್ಬೋನೇಟ್, ಸಲ್ಫೈಡ್ ಮತ್ತು ಆಕ್ಸೈಡ್ ರೂಪಗಳಲ್ಲಿ ನಮಗೆ ದೊರೀತಾ ಇದೆ ಇದು. ಕಾರ್ಬೋನೇಟ್ನ ತೆಗಿಬೇಕು, ಸಲ್ಫೈಡ್ನ ತೆಗಿಬೇಕು, ಆಕ್ಸೈಡ್ನ ತೆಗಿಬೇಕು. ಯಾವ ಯಾವ ವಿಧಾನದಿಂದ ತೆಗೆಯೋದು ಅಂತಲೇ ಇದು ಲೋಹೋದ್ಧರಣ ನಿಮಗೆ ಇರುವಂತಹ ಪಾಠ. ನೋಡೋಣ. ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಹೆಚ್ಚು ಕ್ರಿಯಾಪಟು ಧಾತು, ಮಧ್ಯಮ ಕ್ರಿಯಾಪಟು ಧಾತು, ಕಡಿಮೆ ಕ್ರಿಯಾಪಟು ಧಾತು. ಮೊದಲು ನಾವು ಮಧ್ಯಮ ಕ್ರಿಯಾಪಟು ಧಾತುಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಾವು ಭೂತೊಗಟೆಯಿಂದ ಕೆಲವೊಂದು ಲೋಹಗಳನ್ನು ತೆಗೆದುಕೊಂಡಿದ್ದೀವಿ. ಇವು 3 ಲೋಹಗಳು ನಿಮಗೆ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಈಗ ಲೋಹಗಳನ್ನು ತಗೊಂಡ್ರೆ ZnCO3 ಅನ್ನೋದು ಕಾರ್ಬೋನೇಟ್ ಮಿಕ್ಸ್ ಆಗಿದೆ.
ಅಂದರೆ ಕಾರ್ಬೋನೇಟ್ ಅದಿರು ಅಂತ ಕರೀತಾರೆ ಇದನ್ನು. ZnCO3ನಲ್ಲಿ Zn ಇದೆ, ಇದನ್ನು CO3 ಇದ್ದರೆ ಕಾರ್ಬೋನೇಟ್ ಅದಿರು ಅಂತ ಹೇಳ್ತಾರೆ. ಈ ಕಾರ್ಬೋನೇಟ್ ಅದಿರಿನಿಂದ ಜಿಂಕನ್ನು ನಾವು ಪಡ್ಕೊಳ್ಬೇಕು. ಸೊ ಹಾಗಾದರೆ ಈ ಕಾರ್ಬೋನೇಟ್ ಅದಿರನ್ನು ಮೊದಲು ಏನು ಮಾಡಬೇಕು, ಕಾಸುವಿಕೆಗೆ ಒಳಪಡಿಸ್ಬೇಕಂತೆ. ಕಾರ್ಬೋನೇಟ್ ಅದಿರು, ಈಗ ಅದಿರು ತೊಗೊಂಡ್ಬಿಟ್ಟಿದ್ದೀವಿ, ಕಾರ್ಬೋನೇಟ್ ಅದಿರು ಏನಾದರೂ ಇದ್ದರೆ ಕಾಸುವಿಕೆಗೆ ನಾವು ಮೊದಲು ಒಳಪಡಿಸ್ಬೇಕು. ಅದೇ ಸಲ್ಫೈಡ್ ಅದಿರು ಇದ್ದರೆ ಹುರಿಯುವಿಕೆಗೆ ನಾವು ಒಳಪಡಿಸ್ಬೇಕು ಅಂತ ಅರ್ಥ. ಹಾಗಾದರೆ ಕಾಸುವಿಕೆ ಎಂದರೇನು, ಹುರಿಯುವಿಕೆ ಎಂದರೇನು ಅಂತ ಕೇಳ್ತಾರೆ. ಕಾಸುವಿಕೆ ಅಂದರೆ ಇನ್ನೇನಿಲ್ಲ, ಕಡಿಮೆ ಗಾಳಿಯ ಸಹಾಯದಿಂದ, ಅತ್ಯಂತ ಕಡಿಮೆ ಗಾಳಿ ಅಥವಾ ಗಾಳಿನೇ ಬೇಡ ಅಂದರೆ ಆಮ್ಲಜನಕ ಇಲ್ಲದೆ, ಆಮ್ಲಜನಕ ರಹಿತವಾಗಿ ಅಥವಾ ಅತಿ ಕಡಿಮೆ ಗಾಳಿಯ ಸಹಾಯದಿಂದ ಹಾಗೂ ಹೆಚ್ಚು ಉಷ್ಣತೆ ಮಾತ್ರ ಹೆಚ್ಚಿರಬೇಕು, ಗಾಳಿ ತುಂಬ ಕಡಿಮೆ ಇರಬೇಕು, ಅದರ ಸಹಾಯದಿಂದ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಅದಿರಾಗಿ ಪರಿವರ್ತಿಸುವುದನ್ನು ವಿಧಾನವನ್ನು ಕಾಸುವಿಕೆ ಅಂತಾರೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಕಾಸುವಿಕೆ ಎಂದರೇನು, ತುಂಬ ಇಂಪಾರ್ಟೆಂಟ್ ಕಾಸುವಿಕೆ ಮತ್ತು ಹುರಿಯುವಿಕೆ. ಕಾಸುವಿಕೆ ಅಂದರೆ ಇನ್ನೇನಿಲ್ಲ, ಅತಿ ಕಡಿಮೆ ಗಾಳಿಯ ಸಹಾಯದಿಂದ ಹಾಗೂ ಅತಿ ಹೆಚ್ಚು ಉಷ್ಣಾಂಶದೊಂದಿಗೆ, ಅತಿ ಹೆಚ್ಚು ಕಡಿಮೆ ಗಾಳಿ ಹಾಗೂ ಹೆಚ್ಚು ಉಷ್ಣಾಂಶದೊಂದಿಗೆ ಕಾರ್ಬೋನೇಟ್ ಅದಿರು ಆಕ್ಸೈಡ್ ಅದಿರಾಗಿ ಪರಿವರ್ತನೆ ಆಗುವ ವಿಧಾನವೇ ಕಾಸುವಿಕೆ. ಇಲ್ಲೇನಾಗ್ತಾ ಇದೆ, ಕಾರ್ಬೋನೇಟ್ ಅದಿರು ಆಕ್ಸೈಡ್ ಅದಿರಾಗ್ತಾ ಇದೆ. ಇಲ್ಲೂ ನಿಮಗೆ ಕಾಣಿಸ್ತಾ ಇದೆ, ರಿಯಾಕ್ಷನ್ಸಲ್ಲಿ ನೋಡ್ಬೋದು ಮಕ್ಕಳೇ, ZnCO3 ಇತ್ತು, ಕಾಸುವಿಕೆ ಮಾಡಿದೆ. ಕಾಸುವಿಕೆ ಅಂತ ಅಂದರೆ ನಿಮಗೆ ಗೊತ್ತಿರಬೇಕು, ಕಡಿಮೆ ಗಾಳಿ ಹೆಚ್ಚಿನ ಉಷ್ಣತೆ, ಕಡಿಮೆ ಗಾಳಿ ಹೆಚ್ಚಿನ ಉಷ್ಣತೆ ಅಂತ ಅಂದ್ಬಿಟ್ಟು ನಾನು ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಿ, ಆದರೆ ನೀವು ರಿಯಲ್ ಆಗಿ ಫುಲ್ ಕಾ ಅಂತ ಅಷ್ಟೇ ಬರೆದಿದ್ದೀನಿ, ಕಾಸುವಿಕೆ ಅಂತ ಬರಿಬೇಕು ನೀವು. ಸೊ ಇಲ್ಲಿ ಹುರಿಯುವಿಕೆ ಅಂತ ಬರಿಬೇಕು ಇಲ್ಲೆಲ್ಲ. ಸೊ ZnCO3 ಇತ್ತು, ಕಾಸುವಿಕೆಯಿಂದ ಅಂದರೆ ಕಾರ್ಬೋನೇಟ್ ಅದಿರು, ಇದೆಂತಹ ಅದಿರು, ಕಾರ್ಬೋನೇಟ್ ಅದಿರು. ನೀವು ಇಲ್ಲಿ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬೋದು, ಎಂತಹ ಅದಿರನ್ನು ಕಾಸುವಿಕೆಗೆ ಒಳಪಡಿಸೋದು, ಕಾರ್ಬೋನೇಟ್ ಅದಿರನ್ನು. ಇದು ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಇದೇ ಇಲ್ಲ. ಯಾಕೆ, ಇಲ್ಲಿ ಕಾ ಇದೆ ನೋಡಿ, ಕಾರ್ಬೋನೇಟಲ್ಲಿ ಕಾ ಇದೆ, ಕಾಸುವಿಕೆನಲ್ಲಿ ಕಾ ಇದೆ, ಕಾ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಜ್ಞಾಪಕ ಇಟ್ಕೊಳ್ಳಿ ನೀವು. ಸೊ ಕಾಸುವಿಕೆ ಸಹಾಯದಿಂದ ನಮಗೆ ಆಕ್ಸೈಡ್ ಅದಿರು ಉಂಟಾಗುತ್ತೆ. ಯಾವುದರಿಂದ, ಕಾರ್ಬೋನೇಟ್ ಅದಿರಿನಿಂದ. ಸೊ ನೀವು ಇಷ್ಟು ಹೇಳ್ಬೋದು. ಅವರು ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳಬಹುದು, ಕಾರ್ಬೋನೇಟ್ ಅದಿರನ್ನು ಹೇಗೆ ಲೋಹೋದ್ಧರಣ ಮಾಡುವಿರಿ, ಕಾರ್ಬೋನೇಟ್ ಅದಿರನ್ನು ಹೇಗೆ ಲೋಹೋದ್ಧರಣ ಮಾಡುವಿರಿ, ಆ ಥರದ ಪ್ರಶ್ನೆ ಆದರೂ ಕೇಳ್ಬೋದು. ಅಥವಾ ಕಾರ್ಬೋನೇಟ್ ಅದಿರನ್ನು ಶುದ್ಧೀಕರಣ ಮಾಡೋದು ಬಗೆ ಹೇಗೆ ವಿವರಿಸಿ ಅಂತ ಕೇಳಿದ್ರೆ, ನೋಡಿ ಇಲ್ಲಿ ಒಂದೇ ಲೈನಲ್ಲಿ ನಾನು ಬರೆದಿದ್ದೀನಿ, ಆದರೆ ಫುಲ್ ಸೆಂಟೆನ್ಸ್ನ ನೀವು ಸೆಂಟೆನ್ಸು ಬರಿಬೇಕು ಮತ್ತು ಈ ಲೈನು ಬರಿಬೇಕು. ಇದು 2 ಲೈನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಸೊ ಕಾರ್ಬೋನೇಟ್ ಅದಿರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ 2 ಲೈನಲ್ಲಿ ಕೊಟ್ಟಿದ್ದಾರೆ, ಯಾವುದ್ಯಾವುದು, ಈ ಒಂದು ಲೈನು ಕೂಡ ನೀವು ಬರಿಬೇಕು. ಸೊ ಈ ಒಂದು ಲೈನು ಕೂಡ ಬರಿಬೇಕು, ಕಾರ್ಬೋನೇಟ್ ಅದಿರಿಗೆ ಇದು ಕೂಡ ಬರಿಬೇಕು. ಇವೆರಡು ಕಾರ್ಬೋನೇಟ್ ಅದಿರಿನಿಂದ ಹೇಗೆ ಮಾಡಿದರೆ, ಸಾರವರ್ಧನೆಗೊಳಿಸಿದರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಈ ರೀತಿಯಾಗಿ ಭೂಮಿಯಲ್ಲಿ ಸಿಗ್ತಾ ಇರೋದು ZnCO3 ಆಗಿ ಭೂಮಿಯಲ್ಲಿ ಇದೆ. ಅದನ್ನು ಏನು ಮಾಡಿದ್ವಿ ನಾವು, ಕಾಸುವಿಕೆಗೆ ಒಳಪಡಿಸಿದ್ವಿ. ನೀವು ಫುಲ್ಲು ಸೆಂಟೆನ್ಸು ಬರಿಬೇಕು, ಇದು ರಿಯಾಕ್ಷನ್ಸು ಬರಿಬೇಕು, ಅಂದರೆ ಸಮೀಕರಣನೂ ಬರೀರಿ, ಸೆಂಟೆನ್ಸ್ ರೂಪದಲ್ಲೂ ಬರೀರಿ. ಭೂತೊಗಟೆಯಲ್ಲಿ ಜಿಂಕ್ ಕಾರ್ಬೋನೇಟ್ ರೂಪದಲ್ಲಿ ನಮಗೆ ಜಿಂಕ್ ದೊರೆಯುತ್ತದೆ. ಈ ಜಿಂಕ್ ಕಾರ್ಬೋನೇಟನ್ನು ಕಾಸುವಿಕೆಗೆ ಒಳಪಡಿಸಿ ಜಿಂಕ್ ಆಕ್ಸೈಡನ್ನಾಗಿ ಪರಿವರ್ತಿಸಬಹುದು. ಜಿಂಕ್ ಆಕ್ಸೈಡ್ ನಮಗೆ ಮುಕ್ತ ರೂಪದಲ್ಲಿ ಇಲ್ಲ, ಅಲ್ಲೂ ಕೂಡ ಮಿಶ್ರಣವಾದ ಆಮ್ಲಜನಕ ಮಿಶ್ರಿತವಾಗಿದೆ. ಆದ್ದರಿಂದ ಜಿಂಕ್ ಆಕ್ಸೈಡನ್ನು ಅಪಕರ್ಷಣೆಗೆ ಒಳಪಡಿಸಬೇಕಾಗುತ್ತದೆ. ಇಲ್ಲಿ ಕೋಕ್ ಅಪಕರ್ಷಣಕಾರಿಯಾಗಿ ಸಹಾಯ ಮಾಡಿ ಜಿಂಕ್ ಆಕ್ಸೈಡಿಂದ ಆಮ್ಲಜನಕವನ್ನು ಅಪಕರ್ಷಿಸಿ ಜಿಂಕ್ ಆಗಿ ಪರಿವರ್ತನೆ ಆಗುತ್ತದೆ. ಈ ರೀತಿಯಾಗಿ ಜಿಂಕ್ ಕಾರ್ಬೋನೇಟನ್ನು ಜಿಂಕ್ ಆಗಿ ನಾವು ಪಡೆಯಬಹುದು. ಇಲ್ಲಿ ನೀವು ತುಂಬ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಕಾಸುವಿಕೆಗೆ ಒಳಪಡಿಸಿರೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಪಾಯಿಂಟು, ಜಿಂಕ್ ಆಕ್ಸೈಡ್ ಅದರಿಂದ ಬಂದಿರೋದು, ಆಕ್ಸೈಡ್ ರೂಪದಲ್ಲಿ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿರೋದು, ನಂತರ ಅಪಕರ್ಷಣಕಾರಿಯಾಗಿ ಕೋಕ್ ಬಳಸಿರೋದು, ಇದನ್ನು ನೀವು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಈ ರಿಯಾಕ್ಷನ್ನು ಬರ್ಕೊಳ್ಬೇಕು. ಸೊ ಕಾರ್ಬೋನೇಟ್ ಅದಿರನ್ನು ನೀವು ಲೋಹೋದ್ಧರಣ ಹೇಗೆ ಮಾಡ್ತೀರಾ ಅಥವಾ ಕಾರ್ಬೋನೇಟ್ ಅದಿರನ್ನು ಶುದ್ಧೀಕರಣ ಹೇಗೆ ಮಾಡ್ತೀರಾ ಒಂದು ಪ್ರಶ್ನೆ ಕೇಳ್ಬೋದು. ಅಥವಾ ಕಾರ್ಬೋನೇಟ್ ಅದಿರನ್ನು ಕಾಯಿಸುವಿಕೆಗೆ ಒಳಪಡಿಸಿದಾಗ ಏನು ಬರುತ್ತೆ ಅಂತ ಕೇಳ್ಬೋದು. ಸೊ ಅದರ ಲೋಹೀಯ ಆಕ್ಸೈಡು ಬರುತ್ತೆ, ಅದರ ಆಕ್ಸೈಡುಗಳು ಬರುತ್ತೆ ಅಂತ
ಉದಾಹರಣೆ ಏನಾದರೂ ಕೇಳಿದರೆ ಇದನ್ನು ಬರೀರಿ. ಸೊ ಅದರ ಆಕ್ಸೈಡುಗಳು ಬರುತ್ತೆ. ಮತ್ತೆ ಈ ಆಕ್ಸೈಡನ್ನು ನಾವೇನು ಮಾಡಬೇಕು, ಅಪಕರ್ಷಣಕ್ಕೆ ಒಳಪಡಿಸಬೇಕು. ಯಾವುದರ ಸಹಾಯದಿಂದ? ಕೋಕ್. ಇಲ್ಲಿ ಬಳಸುವ ಅಪಕರ್ಷಣಕಾರಿ ಯಾವುದು? ಲೋಹೋದ್ಧರಣದಲ್ಲಿ ಬಳಸುವಂತಹ ಅಥವಾ ಕಾರ್ಬೊನೇಟ್ ಅದಿರನ್ನು ಸಾರವರ್ಧನೆಗೊಳಿಸುವಾಗ ಬಳಸುವ ಅಪಕರ್ಷಣಕಾರಿ ಯಾವುದು ಅಂತ ಕೇಳಿದ್ರೆ ಕೋಕ್ ಅಂತ ಬರೀರಿ. ಸೊ ಆಗ ZN ನೋಡಿ, ನಮಗೆ ಇಲ್ಲಿ ಶುದ್ಧ ರೂಪದಲ್ಲಿ ZN ಸಿಕ್ಕಿದೆ, ಜಿಂಕ್ ಅಂದರೆ ಸತು ಸಿಕ್ಕಿದೆ. ಈ ಸತು 90% ಮಾತ್ರ ಪ್ಯೂರ್ ಇರುತ್ತೆ, 100% ಪ್ಯೂರ್ ಇರಲ್ಲ. ಆ 90%ಅನ್ನು ತಗೊಂಡು ನಾವು ವಿದ್ಯುತ್ ವಿಭಜನೆಗೆ ಒಳಪಡಿಸಿದರೆ ಅಲ್ಲಿ ನಮಗೆ 99% ಅಷ್ಟು ಜಿಂಕ್ ದೊರೆಯುತ್ತೆ. ಸೊ ಈ ರೀತಿಯಾಗಿ ಕಾರ್ಬೊನೇಟ್ ಅದಿರನ್ನು ನಾವು ಸಾರವರ್ಧನೆಗೊಳಿಸಬಹುದು, ಮಧ್ಯಮ ಕ್ರಿಯಾಪಟು ಧಾತು. ಸೊ ಕಾರ್ಬೊನೇಟ್ ಅದಿರು ಈಗ ಗೊತ್ತಾಯಿತು. ಇನ್ನೊಂದ್ಸಲ ಲಾಸ್ಟ್ ಟೈಮ್ ಹೇಳ್ತೀನಿ ನೋಡಿ. ಕಾರ್ಬೊನೇಟ್ ಅದಿರನ್ನು ಭೂತೊಗಟೆಯಿಂದ ತೆಗೆದುಕೊಂಡು ಕಾಸುವಿಕೆಗೆ ಒಳಪಡಿಸಿದಾಗ ನಮಗೆ ಅದರ ಆಕ್ಸೈಡ್ ರೂಪದಲ್ಲಿ ದೊರೆಯುತ್ತದೆ. ಕಾರ್ಬೊನೇಟ್ ರೂಪದಲ್ಲಿ ಇದ್ದಿದ್ದು ಆಕ್ಸೈಡ್ ಆಗಿ ಮೊದಲು ಪರಿವರ್ತನೆಯಾಗಿ ನಂತರ ಅದನ್ನು ಕೋಕ್ನೊಂದಿಗೆ ಅಪಕರ್ಷಣೆ ಮಾಡಿದಾಗ ಲೋಹ ಶುದ್ಧ ರೂಪದಲ್ಲಿ ನಮಗೆ ದೊರೆಯುತ್ತದೆ. ಈ ರೀತಿಯಾಗಿ ನೀವು ಬರಿಬೇಕು. ಇನ್ನು ಮೊದಲನೇದಾಯಿತು. ಎರಡನೇದು ನೋಡೋಣ, ಸಲ್ಫೈಡ್ ಅದಿರನ್ನು ಹೇಗೆ ಸಾರವರ್ಧನೆಗೊಳಿಸ್ತೀರಾ ಅಂತ. ಇಲ್ಲಿ ನಾವು ಕಾಸುವಿಕೆಗೆ ಒಳಪಡಿಸಿದ್ವಿ, ಇಲ್ಲಿ ಹುರಿಯುವಿಕೆಗೆ ಒಳಪಡಿಸಬೇಕು. ಸೊ ಕಾರ್ಬೊನೇಟ್ ಅದಿರು ಕಾಸುವಿಕೆಯ ಮೂಲಕ ನಾವು ಶುದ್ಧೀಕರಣ ಮಾಡಿದ್ವಿ. ಸಲ್ಫೈಡ್ ಅದಿರನ್ನು ಹುರಿಯುವಿಕೆಯ ಮೂಲಕ ಶುದ್ಧೀಕರಣ ಮಾಡಬೇಕು. ಹುರಿಯುವಿಕೆ ಅಂತ ಅಂದರೆ ಇಲ್ಲಿ ಕಡಿಮೆ ಗಾಳಿ ಮತ್ತು ಹೆಚ್ಚಿನ ಉಷ್ಣತೆ ಹೇಳಿದೆ, ಆದರೆ ಹುರಿಯುವಿಕೆನಲ್ಲಿ ಹೆಚ್ಚಿನ ಗಾಳಿ ಹೆಚ್ಚಿನ ಉಷ್ಣತೆಯನ್ನು ನಾವು ಬಳಸ್ತೀವಿ. ಯಾಕೆ ಇಲ್ಲಿ ಕಡಿಮೆ ಗಾಳಿ ಅಥವಾ ಗಾಳಿನೇ ಬೇಡ ಅಂದರೆ ನೋಡಿ, ಇಲ್ಲಿ ಕಾರ್ಬೊನೇಟ್ ಅದಿರಲ್ಲಿ ಸಾಕಷ್ಟು ಆಮ್ಲಜನಕ ಇಲ್ಲೇ ಇದೆ. ಆ ಅದಿರಿನೊಳಗಡೆ ಸಾಕಷ್ಟು ಆಮ್ಲಜನಕ ಇರೋದ್ರಿಂದ ನಾವು ಇಲ್ಲಿ ಆಮ್ಲಜನಕದ ಅವಶ್ಯಕತೆ ಇಲ್ಲ ಅಂತ ತೋರಿಸ್ತಾ ಇದ್ದೀವಿ. ಆದರೆ ಸಲ್ಫೈಡ್ ಅದಿರಿನಲ್ಲಿ ನೋಡಿ, ಇಲ್ಲಿ ತಗೊಂಡಿದ್ದೀನಿ ಸಲ್ಫೈಡ್ ಅದಿರು, ಇಲ್ಲೆಲ್ಲೂ ಆಮ್ಲಜನಕ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ನಾವು ಹುರಿಯುವಿಕೆಗೆ ಒಳಪಡಿಸಬೇಕು, ಕಾಸುವಿಕೆಗೆ ಒಳಪಡಿಸಬಾರ್ದು. ಸೊ ಸಲ್ಫೈಡ್ ಅದಿರು ಅಂತ ಹೇಳಿದಾಗ, ಏಕೆ ಕಾರ್ಬೊನೇಟ್ ಅದಿರಿನಲ್ಲಿ ಗಾಳಿ ಅವಶ್ಯಕತೆ ಇಲ್ಲ, ಸಲ್ಫೈಡ್ ಅದಿರಿಗೆ ಗಾಳಿಯ ಅವಶ್ಯಕತೆ ಇದೆ, ಹುರಿಯುವಿಕೆಗೆ ಯಾಕೆ ಇದನ್ನು ಒಳಪಡಿಸಬೇಕು? ಈ ರೀತಿಯಾದಂತಹ ಪ್ರಶ್ನೆಯನ್ನು ಅವರೇನಾದರೂ ಕೇಳಿದ್ರೆ ಸಾಕಷ್ಟು ಅಂದರೆ ಕಾರ್ಬೊನೇಟ್ ಅದಿರಿನಲ್ಲಿ ಆಲ್ರೆಡಿ ಈಗಾಗಲೇ ಸಾಕಷ್ಟು ಆಮ್ಲಜನಕ ಇರೋದ್ರಿಂದ ಆ ರೀತಿ ಆಗುತ್ತೆ. ಆದರೆ ಸಲ್ಫೈಡ್ ಅದಿರಿನಲ್ಲಿ ಆಮ್ಲಜನಕದ ಕೊರತೆ ಇದೆ, ಆಮ್ಲಜನಕವೇ ಇಲ್ಲ. ಆದ್ದರಿಂದ ಹುರಿಯುವಿಕೆಗೆ ಒಳಪಡಿಸಬೇಕು. ಹುರಿಯುವಿಕೆ ಎಂದರೇನು ಅಂತ ಏನಾದರೂ ಕೇಳಿದ್ರೆ, ಸಲ್ಫೈಡ್ ಅದಿರನ್ನು ಹೆಚ್ಚಿನ ಗಾಳಿ ಹಾಗೂ ಹೆಚ್ಚಿನ ಉಷ್ಣತೆಯ ಸಹಾಯದಿಂದ ಆಕ್ಸೈಡ್ ಆಗಿ ಪರಿವರ್ತಿಸುವ ವಿಧಾನವೇ ಹುರಿಯುವಿಕೆ. ಹುರಿಯುವಿಕೆ ಎಂದರೇನು ಅಂತ ಏನಾದರೂ ಕೇಳಿದ್ರೆ, ಸಲ್ಫೈಡ್ ಅದಿರನ್ನು ಆಕ್ಸೈಡ್ ಅದಿರಾಗಿ ಅಂದರೆ ಸಲ್ಫೈಡ್ ಅದಿರನ್ನು ಹೆಚ್ಚಿನ ಗಾಳಿ ಹಾಗೂ ಹೆಚ್ಚಿನ ಉಷ್ಣತೆಯ ಸಹಾಯದಿಂದ ಆಕ್ಸೈಡ್ ಅದಿರಾಗಿ ಪರಿವರ್ತಿಸುವ ವಿಧಾನವೇ ಹುರಿಯುವಿಕೆ. ಸೊ ಈಗ ಗೊತ್ತಾಯಿತು, ಇದು ಭೂತೊಗಟೆಯಲ್ಲಿ ದೊರೆಯುವಂತಹ ಪಾದರಸದ ಸಲ್ಫೈಡ್. ಇದು ಅದನ್ನು ಎಲ್ಲಿಗೆ ಒಳಪಡಿಸ್ತಾ ಇದ್ದೀವಿ? ಹುರಿಯುವಿಕೆಗೆ ಒಳಪಡಿಸಿದಾಗ ಬಂದ್ಬಿಡ್ಲಿಲ್ಲ ಪಾದರಸ. ನಮಗೆ ಏನು ಬಂತು? ಮೊದಲು ಆಕ್ಸೈಡ್ ರೂಪ ಬಂತು. ಪಾದರಸದ ಸಲ್ಫೈಡ್ ಇದ್ದಿದ್ದು ಪಾದರಸದ ಆಕ್ಸೈಡ್ ಆಯಿತು. ಈ ಪಾದರಸದ ಆಕ್ಸೈಡ್ನ ಅಪಕರ್ಷಣಗೊಳ ಮಾಡಬೇಕು. ಇಲ್ಲಿ ನೋಡಿ, ಕೋಕನ್ನು ಬಳಸಿದ್ರು ಅಪಕರ್ಷಣಕಾರಿಯಾಗಿ. ಇಲ್ಲಿ ಬರೀ ಉಷ್ಣತೆಯನ್ನು ಕೊಟ್ಟರೆ ಸಾಕು, ಅದೇ ಅಪಕರ್ಷಣ ಆಗುತ್ತೆ, ಆಮ್ಲಜನಕ ಅಲ್ಲಿಂದ ಔಟ್ ಆಗುತ್ತೆ. ಅಂದರೆ ಇಲ್ಲಿ ಉಷ್ಣತೆಯನ್ನು ಒಡ್ಡುವುದು. ಇಲ್ಲಿ ಕೋಕ್ ಏನು ಬಳಸೋದೇನು ಬೇಕಿಲ್ಲ, ಜಸ್ಟ್ ಉಷ್ಣತೆಯನ್ನು ಕೊಟ್ಟು ಅಪಕರ್ಷಣೆ ಒಳಗೆ ಮಾಡಿ ನಾವು ಪಾದರಸವನ್ನು ಪಡೆಯಬಹುದು. ಇದಿಷ್ಟು ಯಾವುದು ಸಲ್ಫೈಡ್ ಅದಿರನ್ನು ಹೇಗೆ ಸಾರವರ್ಧನೆಗೊಳಿಸ್ತೀರಾ ಅನ್ನುವ ವಿಧಾನ. ನಮಗೆ ಭೂತೊಗಟೆಯಲ್ಲಿ ಪಾದರಸದ ಸಲ್ಫೈಡ್ ದೊರೆಯುತ್ತದೆ. ಅದನ್ನು ಹುರಿಯುವಿಕೆಗೆ ಒಳಪಡಿಸಿದಾಗ ತಾಮ್ರದ ಆಕ್ಸೈಡ್ ಆಗುತ್ತದೆ. ಅದನ್ನು ಉಷ್ಣವನ್ನು ಕೊಟ್ಟು ಅಪಕರ್ಷಣೆ ಮಾಡಿದಾಗ ಪಾದರಸದ ಆಕ್ಸೈಡ್ ದೊರೆಯುತ್ತದೆ. ಉಷ್ಣತೆಯಿಂದ ಅಪಕರ್ಷಣೆ ಮಾಡಿದಾಗ ಪಾದರಸ ನಮಗೆ ದೊರೆಯುತ್ತದೆ. ಇಷ್ಟು ಬರೆದ್ರೆ ಸಾಕು, ಪಾದರಸದ ಸಲ್ಫೈಡಿಂದ ಪಾದರಸ ಹೇಗೆ ಉಂಟಾಯಿತು ಅಂತ ಹೇಳೋದಕ್ಕೆ. ಇನ್ನು ಅದೇ ಥರ ತಾಮ್ರದ ಸಲ್ಫೈಡು ಅಷ್ಟೇ, ಸಲ್ಫೈಡ್ ಅದಿರೆ. ಇದನ್ನು ತಾಮ್ರದ ಸಲ್ಫೈಡನ್ನು ಹುರಿಯುವಿಕೆಗೆ ಒಳಪಡಿಸಿದಾಗ ತಾಮ್ರದ ಆಕ್ಸೈಡ್ ಆಗುತ್ತದೆ. ತಾಮ್ರದ ಆಕ್ಸೈಡ್ಗೆ ಮತ್ತಷ್ಟು ಉಷ್ಣತೆಯನ್ನು ನಾವು ಕೊಟ್ಟಾಗ ಅದು ಅಪಕರ್ಷಣಗೊಂಡು ತಾಮ್ರ ಉಂಟಾಗುತ್ತದೆ. ಈ ರೀತಿಯಾಗಿ ನಾವು ಲೋಹೋದ್ಧರಣವನ್ನು ಮಾಡಬಹುದು. ಅಂದರೆ ತಾಮ್ರದ ಸಲ್ಫೈಡ್ನಿಂದ ತಾಮ್ರದ ಲೋಹೋದ್ಧರಣ, ಪಾದರಸದ ಸಲ್ಫೈಡ್ನಿಂದ ಪಾದರಸದ ಲೋಹೋದ್ಧರಣ, ಜಿಂಕ್ ಕಾರ್ಬೊನೇಟ್. ಸೊ ಇದು ಕಾರ್ಬೊನೇಟ್ನ
ಕಶ್ಮಲ, ಇದೆರಡು ಸಲ್ಫೈಡ್ನ ಕಶ್ಮಲ. ಇನ್ನು ಏನಾದರೂ ನಿಮಗೆ ತಾಮ್ರದ ಆಕ್ಸೈಡ್ ರೂಪದಲ್ಲೇ ಏನಾದರೂ ದೊರೆತುಬಿಟ್ರೆ ಅದನ್ನು ಉಷ್ಣ ಕೊಟ್ಟು ಕಾಯಿಸಿ ಅಪಕರ್ಷಿಸಿ ನೀವು ತೆಗಿಬಹುದು. ಸೊ ಇಲ್ಲಿ ಕಾರ್ಬೊನೇಟ್ ಅದಿರು, ಸಲ್ಫೈಡ್ ಅದಿರ ಬಗ್ಗೆ ತಿಳ್ಕೊಂಡ್ರಿ. ಮಧ್ಯಮ ಕ್ರಿಯಾಪಟು ಧಾತುವನ್ನು ಹೇಗೆ ನಾವು ಅಪಕರ್ಷಣೆ ಮಾಡಿ ಶುದ್ಧೀಕರಣ ಮಾಡಬಹುದು ಅಂತ. ಇನ್ನು ಕಡಿಮೆ ಕ್ರಿಯಾಪಟು ಧಾತು ಆದ್ರೆ ಅಲ್ಲೂ ಕೂಡ ಸಲ್ಫೈಡ್ ಅದಿರು ಇರುತ್ತಂತೆ. ಈಗಾಗಲೇ ಸಲ್ಫೈಡ್ ಅದಿರು ಏನು ತಿಳ್ಕೊಂಡಿದ್ದೀರಾ, ಸೇಮ್ ಪ್ರೋಸೆಸ್ ಇಲ್ಲೂ ನಡೆಯುತ್ತೆ. ಆದರೆ ಬೇರೆ ಯಾವುದಾದ್ರೂ ಎಕ್ಸಾಂಪಲ್ ತೊಗೊಳ್ಬೇಕಾಗುತ್ತೆ ಅಷ್ಟೇ. ಆದರೆ ಸೇಮ್ ಪ್ರೋಸೆಸ್ ಇಲ್ಲೂ ಕೂಡ. ಇನ್ನು ನೆಕ್ಸ್ಟ್ ಬಂದರೆ ನಮಗೆ ಹೆಚ್ಚಿನ ಕ್ರಿಯಾಪಟು ಲೋಹಗಳು ಬಂದಿದೆ. ಅದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ಇದುವರೆಗೂ ನೀವು ಕಾರ್ಬೊನೇಟ್ ಅದಿರು, ಸಲ್ಫೈಡ್ ಅದಿರು ಹೇಗೆ ಆಯಿತು, ಕಾರ್ಬೊನೇಟ್ ಇದ್ದಿದ್ದು ಆಕ್ಸೈಡ್ ಆಯಿತು, ನಂತರ ಶುದ್ಧೀಕರಣ ಆಯಿತು. ಇಲ್ಲಿ ಮೂರನ್ನು ನೀವು ಈ ಲೈನಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೋದು. ಇದನ್ನು ಬರ್ಕೊಳ್ಳಿ, ಈ ರೀತಿಯಾಗಾದರೂ ಬರ್ಕೊಂಡು ಎಕ್ಸ್ಪ್ಲೈನ್ ಮಾಡಿ. ಅಥವಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾದರಸದ ಸಲ್ಫೈಡ್, ಪಾದರಸದ ಆಕ್ಸೈಡ್. ಅಂದರೆ ಪಾದರಸದ ಸಲ್ಫೈಡ್ ಇತ್ತು, ಅದನ್ನು ನಾನು ಹುರಿಯುವಿಕೆಗೆ ಒಳಪಡಿಸಿದೆ. ಹುರಿಯುವಿಕೆಗೆ ಉಷ್ಣವನ್ನು ಕೊಟ್ಟು ನೋಡಿ, ಉಷ್ಣವನ್ನು ಕೊಟ್ಟು ಹುರಿಯುವಿಕೆಗೆ ಒಳಪಡಿಸಿದಾಗ ಪಾದರಸದ ಆಕ್ಸೈಡ್ ಆಗಿದೆ. ಈ ಪಾದರಸದ ಆಕ್ಸೈಡನ್ನು ಮತ್ತೆ ನಾನು ಉಷ್ಣತೆಯನ್ನು ಕೊಟ್ಟು ನಾನು ಅಪಕರ್ಷಣೆ ಮಾಡಿದಾಗ ಪಾದರಸ ನಮಗೆ ದೊರೆತಿದೆ. ಈ ಎರಡನ್ನೂ ಸೇರಿ ನಾನು ಇಲ್ಲಿ ಈ ರೀತಿ ಬರೆದಿದ್ದೀನಿ. ಪಾದರಸ ಇತ್ತು, ಪಾದರಸವನ್ನು ನಾನು ಏನು ಮಾಡಿದೆ, ಹುರಿಯುವಿಕೆಗೆ ಒಳಪಡಿಸಿದೆ. ನಂತರ ಪಾದರಸದ ಆಕ್ಸೈಡ್ ಆಯಿತು. ನಂತರ ಮತ್ತೆ ಉಷ್ಣವನ್ನು ಕೊಟ್ಟಾಗ ಅಪಕರ್ಷಣೆಗೆ ಒಳಗಾಗಿ ಅದು ಪಾದರಸ ಆಯಿತು. ಈ ರೀತಿಯಾಗಾದರೂ ನೀವು ಬರೀರಿ. ಸೊ ಇದು ತಾಮ್ರದ ಸಲ್ಫೈಡ್ದು ಹೇಗೆ ಆಯಿತು ಅಂತ ಅಂದ್ಬಿಟ್ಟು ಮೇಲೆ ಆ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಸಮೀಕರಣದ ರೂಪದಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಇವೆರಡೂ ಸೇರಿ ತಾಮ್ರದ ಸಲ್ಫೈಡ್ ಹೇಗೆ ಇದಾಯಿತು ಅಂತ ಅಂದ್ಬಿಟ್ಟು, ತಾಮ್ರವಾಯಿತು ಅಂತ. ಇದಿಷ್ಟು ಪಾದರಸದ ಸಲ್ಫೈಡ್ ಹೇಗೆ, ಇವೆರಡು ಸಲ್ಫೈಡ್ ಅದಿರುಗಳು ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಸಲ್ಫೈಡ್ ರೂಪದಲ್ಲಾದರೂ ದೊರೀಬಹುದು ಅಥವಾ ಕಾರ್ಬೊನೇಟ್ ರೂಪದಲ್ಲಾದರೂ ದೊರೀಬಹುದು. ಇದು ಕಾರ್ಬೊನೇಟ್. ಇವೆರಡೂ ತೊಗೊಂಡ್ರೆ ನೀವು ಇವೆರಡೂ ಸೇರಿ ಒಂದೇ, ಅಂದರೆ ಕಾರ್ಬೊನೇಟ್ ಅದರನ್ನು ಹೇಗೆ ಸಾರವರ್ಧನೆಗೊಳಿಸಿದ್ರಿ ಅಂತ. ಸೊ ಇದನ್ನಾದರೂ ನೀವು ಬರಿಬೋದು. ಇದು ಕಾರ್ಬೊನೇಟ್ ಅದರಿಗೆ ಇದು ಎಕ್ಸಾಂಪಲ್ ತೊಗೊಳ್ಳಿ, ಸಲ್ಫೈಡ್ ಅದರಿಗೆ ಈ ಎರಡು ಇದರ ಜೊತೆ ಇದು ಬೇಕಾದರೆ ನೀವು ತೊಗೊಳ್ಬೋದು. ಇದು ಆಕ್ಸೈಡ್ ಅದಿರು, ಇದು ಕೂಡ ಸಲ್ಫೈಡ್ ಅದಿರೇನೆ. ಸೊ ಇವೆಲ್ಲ ಎಕ್ಸಾಂಪಲ್ಸ್ನ ನೀವು ತೊಗೊಳ್ಬಹುದು. ಸೊ ಇಲ್ಲಿ ಇನ್ನು ನಮಗೆ ಬಂದಿರುವಂಥದ್ದು ಥರ್ಮೈಟ್ ಕ್ರಿಯೆ ಎಂದರೇನು. ತುಂಬ ಇಂಪಾರ್ಟೆಂಟ್. ಥರ್ಮೈಟ್ ಕ್ರಿಯೆ ಕೇಳುವ ಚಾನ್ಸಸ್ 90% ಜಾಸ್ತಿ ಇರುತ್ತೆ. ಏನಿದು ಥರ್ಮೈಟ್ ಕ್ರಿಯೆ ಅಂದರೆ, ಥರ್ಮೈಟ್ ಕ್ರಿಯೆ ಒಂದು ಸ್ಥಾನಪಲ್ಲಟ ಕ್ರಿಯೆ. ಥರ್ಮೈಟ್ ಕ್ರಿಯೆ ಒಂದು ಸ್ಥಾನಪಲ್ಲಟ ಕ್ರಿಯೆ. ಎಂತಹ ಸ್ಥಾನಪಲ್ಲಟ? ಅತಿ ಹೆಚ್ಚು ಬಹಿರುಷ್ಣಕವಾಗಿರುವ ಸ್ಥಾನಪಲ್ಲಟ ಕ್ರಿಯೆ. ಸೊ ಈ ರೀತಿ ಬರ್ಕೊಳ್ಬಹುದು ನೀವು ಥರ್ಮೈಟ್ ಕ್ರಿಯೆಗೆ. ಅತಿ ಹೆಚ್ಚು ಥರ್ಮೈಟ್ ಕ್ರಿಯೆಯು ಒಂದು ಸ್ಥಾನಪಲ್ಲಟ ಕ್ರಿಯೆಯಾಗಿದ್ದು ಅತಿ ಬಹಿರುಷ್ಣಕವಾಗಿರುತ್ತದೆ. ಈ ಹೆಚ್ಚಿನ ಉಷ್ಣತೆ ಬಿಡುಗಡೆ ಆಗುವುದರಿಂದ ಅಲ್ಲಿರುವಂತಹ ಲೋಹಗಳು ದ್ರವ ಸ್ಥಿತಿಯಲ್ಲಿ ನಮಗೆ ದೊರೆಯುತ್ತದೆ ಅಂತ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಥರ್ಮೈಟ್ ಕ್ರಿಯೆ ಎನ್ನುವುದು ಒಂದು ಸ್ಥಾನಪಲ್ಲಟ ಕ್ರಿಯೆ. ಅದು ಅತಿ ಹೆಚ್ಚು ಬಹಿರುಷ್ಣಕವಾಗಿರುತ್ತದೆ. ಆ ಹೆಚ್ಚು ಬಹಿರುಷ್ಣಕವಾಗಿರುವುದರಿಂದ ಉಷ್ಣತೆ ಹೆಚ್ಚು ಬಿಡುಗಡೆಯಾಗಿ ಲೋಹಗಳು ದ್ರವದ ರೂಪದಲ್ಲಿ ನಮಗೆ ದೊರೆಯುತ್ತದೆ. ಈ ರೀತಿಯ ದ್ರವಿಸಿದ ಲೋಹಗಳನ್ನು ನಾವು ರೈಲ್ವೆ ಹಳಿಗಳನ್ನು ಜೋಡಿಸೋದಕ್ಕೆ ಮತ್ತು ಮುರಿದ ಯಂತ್ರ ಭಾಗಗಳ ಜೋಡಿಸೋದಕ್ಕೆ ನಾವು ಬಳಸ್ತೀವಿ. ಯಾಕೆ? ದ್ರವ ರೂಪದಲ್ಲಿರುತ್ತೆ. ಅದ್ರ ಮೇಲೆ ಹಾಕಿದ್ರೆ ಸಾಕು, ದ್ರವರೂಪಕ್ಕೆ ಮಾಡ್ಕೊಂಡು ಅದ್ರ ಮೇಲೆ ಹಾಕಿದ್ರೆ ಸಾಕು, ಅದು ಜೋಡಣೆ ಆಗುತ್ತೆ. ಅಂದರೆ ಬಿಟ್ಕೊಂಡಿರುತ್ತಲ್ಲ, ಅದು ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಅದನ್ನು ಥರ್ಮೈಟ್ ಕ್ರಿಯೆ ಅಂತಾರೆ. ಇನ್ನೂ ಹೆಚ್ಚು ಹೇಳಬೇಕಾದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಫೆರಸ್ ಆಕ್ಸೈಡ್ ಕೊಟ್ಟಿದ್ದಾರೆ. ಸೊ ಕಬ್ಬಿಣದ ಆಕ್ಸೈಡನ್ನು ನಾವೇನು ಮಾಡ್ತೀವಿ, ಅಲ್ಯೂಮಿನಿಯಂಗೆ ಹಾಕೋದು. ಇದನ್ನು ಒಂದು ಟೆಸ್ಟ್ ಟ್ಯೂಬಲ್ಲೂ ಬೇಕಾದರೆ ಮಾಡಬಹುದು ನಾವು. ಫೆರಿಕ್ ಆಕ್ಸೈಡ್ನ ಟೆಸ್ಟ್ ಟ್ಯೂಬಲ್ಲಿ ತೊಗೊಂಡು ಅಲ್ಯೂಮಿನಿಯಂಗೆ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಆಗುತ್ತೆ. ಸೊ ಸ್ಥಾನಪಲ್ಲಟ ಕ್ರಿಯೆಯಾಗಿ ಅಲ್ಯೂಮಿನಿಯಂ ಐರನ್ಗಿಂತ, ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಕಾರಿ. ಯಾವುದು? ಅಲ್ಯೂಮಿನಿಯಂ. ಆಗ ಏನು ಮಾಡುತ್ತೆ, ಇಲ್ಲಿ ಕಬ್ಬಿಣದಲ್ಲಿ ಜೊತೆ ಇರುವಂತಹ ಆಕ್ಸಿಜನ್ನ ಅದು ಸ್ಥಾನಪಲ್ಲಟ ಮಾಡಿ ತಾನು ಅದರ ಜೊತೆ ಬಂದು ಸೇರ್ಕೊಂಡಿರೋದು. ಇದೊಂದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. ಮತ್ತು ಈ ಉದಾಹರಣೆಯಲ್ಲಿ ಏನಾಯಿತು, ಕಬ್ಬಿಣ ದೊರೀತು ನಮಗೆ. ಈ ಕಬ್ಬಿಣ ಯಾವ ರೂಪದಲ್ಲಿ ದೊರೀತಾ ಇದೆ ನಮಗೆ? ದ್ರವ ರೂಪದಲ್ಲಿ ದೊರೀತಾ ಇದೆ. ಈ ರೀತಿ ದ್ರವ ರೂಪದಲ್ಲಿ ದೊರೆತಂತಹ ಈ ಕಬ್ಬಿಣ ನಮಗೆ ಈ ರೈಲ್ವೆ ಹಳಿಗಳನ್ನೆಲ್ಲ ಜೋಡಿಸೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಯಂತ್ರ ಭಾಗಗಳನ್ನು ಕೂಡ ಜೋಡಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ಇದು ಥರ್ಮೈಟ್ ಕ್ರಿಯೆಯ ಬಗ್ಗೆ.
ಕಬ್ಬಿಣದ ಆಕ್ಸೈಡ್ನ ಪ್ರತಿವರ್ತನೆ ಇಲ್ಲಿ ಕೊಟ್ಟಿದ್ದಾರೆ. ಲೋಹ ಇಲ್ಲಿ ಕಬ್ಬಿಣ ಲೋಹ ಅದ್ರ ದ್ರವರೂಪದಲ್ಲಿ ದೊರೆತು ಈ ರೀತಿ ಆಗಿದೆ. ಸೊ ಇದನ್ನು ಬರಿಬೋದು ನೀವು. ಥರ್ಮೈಟ್ ಒಂದು ಸ್ಥಾನಪಲ್ಲಟ ಕ್ರಿಯೆಯಾಗಿದ್ದು ಅತಿ ಹೆಚ್ಚು ಬಹಿರುಷ್ಣಕವಾಗಿರುತ್ತದೆ. ಉಷ್ಣ ಹೆಚ್ಚು ಬಿಡುಗಡೆ ಆಗೋದ್ರಿಂದ ಥರ್ಮೈಟ್ ಕ್ರಿಯೆಯಲ್ಲಿ ಸಿಕ್ಕಿರುವಂತಹ ಲೋಹ ದ್ರವರೂಪದಲ್ಲಿ ಸಿಗುತ್ತದೆ. ಸೊ ಈ ದ್ರವರೂಪದಲ್ಲಿ ಸಿಗುವುದನ್ನು ಯಂತ್ರಗಳ ಮುರಿದ ಭಾಗಗಳನ್ನು ಜೋಡಣೆಯಲ್ಲಿ, ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಉಪಯೋಗಿಸುತ್ತಾರೆ. ಇಂತಹ ಕ್ರಿಯೆಗೆ ಥರ್ಮೈಟ್ ಕ್ರಿಯೆ ಅಂತಾರೆ ಅಂತ ಬರೀರಿ. ಥರ್ಮೈಟ್ ಕ್ರಿಯೆಯ ಅನ್ವಯಗಳನ್ನು ಬರೆಯಿರಿ ಅಂದರೆ ರೈಲ್ವೆ ಹಳಿಗಳನ್ನು ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಇವುಗಳನ್ನು ಬಳಸ್ತಾರೆ ಅಂತ ಬರೀರಿ. ಸೊ ಥರ್ಮೈಟ್ ಕ್ರಿಯೆಯ ಅನ್ವಯ, ಥರ್ಮೈಟ್ ಕ್ರಿಯೆ ಎಂದರೇನು ಅನ್ನೋದನ್ನು ನೀವು ಎರಡನ್ನೂ ಪ್ರಶ್ನೆ ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದರೆ ಕ್ರಿಯಾಶೀಲತೆ ಸರಣಿಯ ಮೇಲ್ಭಾಗದ ಲೋಹಗಳನ್ನು ಹೇಗೆ ಉದ್ಧರಣೆ ಮಾಡೋದು ಅಂತ. ಸೊ ಇಲ್ಲಿ ಕ್ರಿಯಾಶೀಲತೆಯ ಸರಣಿಯಲ್ಲಿ ಮೊದಲು ನೋಡೋಣ ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಇವುಗಳನ್ನೆಲ್ಲ ವಿದ್ಯುತ್ ವಿಭಜನಾ ಕ್ರಿಯೆಯಿಂದ ಕೂಡ ಮಾಡ್ಬೋದು. ಏನಿದು ವಿದ್ಯುತ್ ವಿಭಜನಾ ಕ್ರಿಯೆ ಅಂತ ಅಂದರೆ, ಸೊ ಇಲ್ಲಿ ಒಂದು ಟ್ಯಾಂಕನ್ನು ತಗೊಳ್ತಾರೆ, ತೊಟ್ಟಿಯನ್ನು, ಅಂದರೆ ತೊಟ್ಟಿ ಅಂದರೆ ಮಾಮೂಲಿ ನಮ್ಮ ಮನೆಗಳಲ್ಲಿರುತ್ತಲ್ಲ ಆ ಥರ ಅಲ್ಲ, ಒಂದು ಟ್ಯಾಂಕ್ ಥರ. ಸೊ ಇದನ್ನು ತಗೊಳ್ತಾರೆ. ಅದರ ಒಳಗಡೆ ನಾವು ಯಾವುದನ್ನು ಲೋಹಗಳನ್ನು ಶುದ್ಧ ಮಾಡಬೇಕು ಅದರ ದ್ರಾವಣನೇ ಇಲ್ಲಿ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಸೋಡಿಯಂ ಕ್ಲೋರೈಡ್ ದ್ರಾವಣ ತೊಗೊಂಡಾಗ ಇಲ್ಲಿ ಸೋಡಿಯಂ ಅಯಾನು, ಕ್ಲೋರೈಡ್ ಅಯಾನು, ಇಲ್ಲಿ ನಾನು ಇದನ್ನು ವಿದ್ಯುತ್ತನ್ನು ಕನೆಕ್ಟ್ ಮಾಡಿದಾಗ ಸೋಡಿಯಂ ಕ್ಲೋರೈಡ್ ಇದ್ದಿದ್ದು ಸೋಡಿಯಂ ಅಯಾನು ಮತ್ತು ಕ್ಲೋರೈಡ್ ಅಯಾನುಗಳಾಯಿತು. ಇದು ಋಣಾಗ್ರ, ಇದು ಧನಾಗ್ರ. ಸೋಡಿಯಂ ನೋಡಿ ಇಲ್ಲಿ ಋಣಾಗ್ರ, ಇದು ಯಾವುದು ಎಲೆಕ್ಟ್ರೋಡು, ಇದು ಋಣಾಗ್ರ, ಇದು ಧನಾಗ್ರ. ಸೊ ಋಣಾಗ್ರದ ಹತ್ರ Na+ ಬಂದು ಸೇರಿಕೊಳ್ಳುತ್ತೆ. ಧನಾಗ್ರ ಹತ್ರ Cl- ಬಂದು, ಯಾಕೆ ಮೈನಸ್ಸು ಪ್ಲಸ್ಸು ಅಟ್ರಾಕ್ಟ್ ಈಚ್ ಅದರ್, ಆಕರ್ಷಕವಾಗಿರುತ್ತಲ್ಲ ಅದಕ್ಕೆ ಮೈನಸ್ ಇರೋದು ಪ್ಲಸ್ ಕಡೆಗೆ, ಪ್ಲಸ್ ಇರೋದು ಮೈನಸ್ ಕಡೆಗೆ ಹೋಗುತ್ತೆ. ಇದು ಋಣಾಗ್ರ ನಾನು ಜೋಡಿಸಿದ್ದೀನಿ. ಸೊ ಇದು ಧನಾಗ್ರ ಜೋಡಿಸಿದ್ದೀನಿ. ಸೊ ಋಣಾಗ್ರಕ್ಕೆ Na+ ಹೋಗಿ ಸೇರಿಕೊಳ್ಳುತ್ತೆ, ಧನಾಗ್ರಕ್ಕೆ Cl- ಹೋಗಿ ಸೇರಿಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಸೋಡಿಯಂ ಲೋಹವನ್ನು ನಾವು ಸಪ್ರೇಟ್ ಮಾಡಬಹುದು. ಸೊ ಇನ್ನು ಲೋಹಗಳ ಶುದ್ಧೀಕರಣ ಕೊಟ್ಟಿದ್ದಾರೆ ನಮಗೆ. ತಾಮ್ರವನ್ನು ಹೇಗೆ ಶುದ್ಧೀಕರಣ ಮಾಡ್ತೀವಿ ಅಂತ ಅಂದ್ಬಿಟ್ಟು ವಿದ್ಯುತ್ ವಿಭಜನೆಯ ಶುದ್ಧೀಕರಣ, ಇದು ನೀವು ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಚಿತ್ರವನ್ನು ಹೇಗೆ ತಾಮ್ರವನ್ನು ಶುದ್ಧೀಕರಣ ಮಾಡ್ತೀವಿ ಅಂತ. ಸೊ ಇದರಲ್ಲಿ ಚಿತ್ರದಲ್ಲಿ ನಾನು ನನ್ನ ಹತ್ತಿರ ಈಗ ಅಲ್ಲಿಂದ ಪಡ್ಕೊಂಡ್ವಲ್ಲ ತಾಮ್ರವನ್ನು, ತಾಮ್ರದ ಸಲ್ಫೈಡ್ ಅದಿರಿನಿಂದ ಏನನ್ನ ಪಡ್ಕೊಂಡು ಈ ಲೋಹೋದ್ಧರಣದಲ್ಲಿ ತಾಮ್ರ ಪಡ್ಕೊಂಡಿದ್ದೀನಿ. ಈ ತಾಮ್ರ ಎಷ್ಟು ಪರ್ಸೆಂಟ್ ಶುದ್ಧವಾಗಿದೆ ಅಂದರೆ 90% ಶುದ್ಧವಾಗಿತ್ತು. ಅದು ತಾಮ್ರ ಮೇಲೆ ಪಡ್ಕೊಂಡ್ವಲ್ಲ ತಾಮ್ರ, ಅದು 90% ಶುದ್ಧ ಆಗಿತ್ತು. ಅದಕ್ಕೆ ಇನ್ನೂ ಶುದ್ಧೀಕರಣ ಒಳಪಡಿಸ್ಬೇಕು ಅಂದರೆ ಈ ರೀತಿ ಶುದ್ಧೀಕರಣಕ್ಕೆ ಒಳಪಡಿಸೋದು. ಆಗ 99% ಶುದ್ಧೀಕರಣ ಆಗುತ್ತೆ. ಸೊ 99.9 ಈ ರೀತಿಯಾಗಿ ಶುದ್ಧೀಕರಣ ಆಗುತ್ತೆ. ಏನು ಮಾಡೋದು ಅಂದರೆ ಅಲ್ಲಿ ಲೋಹೋದ್ಧರಣದಿಂದ ಪಡ್ಕೊಂಡ್ವಲ್ಲ ಅದನ್ನು ಇಲ್ಲಿ ತಗೊಳ್ಬೇಕು. ಯಾವುದರಲ್ಲಿ? ಆ್ಯನೋಡ್ನಲ್ಲಿ ತಗೊಳ್ಬೇಕು, ಧನಾಗ್ರದಲ್ಲಿ ತಗೊಳ್ಬೇಕು. ಇದನ್ನು ಧನಾಗ್ರ ಅಥವಾ ಆ್ಯನೋಡ್ ಅಂತ ಕರೀತಾರೆ. ಧನಾಗ್ರ ಅಥವಾ ಆ್ಯನೋಡ್ ಎರಡೂ ಒಂದೇ. ಸೊ ಧನಾಗ್ರದಲ್ಲಿ ಏನು ತಗೊಳ್ತೀರಾ? ಲೋಹೋದ್ಧರಣದಿಂದ ಪಡೆದ ಲೋಹವನ್ನು ತಗೊಳ್ತೀರಾ. ಅದು ಅಶುದ್ಧ ಲೋಹ ಅಂತ ಹೇಳ್ತಾರೆ. ಈ ರೀತಿಯೇ ಬರ್ಕೊಳ್ಳಿ. ಅಶುದ್ಧ ಲೋಹವನ್ನು ಎಲ್ಲಿ ತಗೊಳ್ತಾರೆ? ಧನಾಗ್ರದಲ್ಲಿ ತಗೊಳ್ತಾರೆ. ಅಶುದ್ಧ ಲೋಹವನ್ನು ಧನಾಗ್ರವಾಗಿ. ಇಲ್ಲಿ ನನ್ನ ಹತ್ರನೇ ಶುದ್ಧ ಲೋಹ ಒಂದು ತೆಳ್ಳಗೆ ತಗಡು ಥರ ಇರುತ್ತೆ. ಆ ಥರದ ತಗಡಿನ ರೂಪದ ಒಂದು ಶುದ್ಧ ಲೋಹವನ್ನು ಇಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಾನು ತಗೊಂಡು ತಯಾರಿ ಮಾಡಿಕೊಂಡು ಶುದ್ಧ ಲೋಹದ ಸಣ್ಣ ತೆಳುವಾದ ತಗಡನ್ನು ಇಲ್ಲಿ ಋಣಾಗ್ರವಾಗಿ ನಾನು ತಗೊಳ್ಬೇಕು. ಧನಾಗ್ರವಾಗಿ ಅಲ್ಲಿ ಪಡ್ಕೊಂಡಲ್ಲ ಲೋಹೋದ್ಧರಣದಲ್ಲಿ 90% ಶುದ್ಧ ಇರೋದು, ಅದು ದಪ್ಪವಾದ ಒಂದು ಇದರಲ್ಲಿ ತಗೊಳ್ಬೇಕು. ಇದು ದಪ್ಪಗಿರುತ್ತೆ. ಸೊ ಇದೇನಾಗುತ್ತೆ? ದಪ್ಪಗಿರುತ್ತೆ, ಇದು ತೆಳ್ಳಗಿರುತ್ತೆ. ಸೊ ಇದು ಋಣಾಗ್ರ ಶುದ್ಧ. ಇಲ್ಲಿ ಬರ್ಕೋಬೇಕಾಗುತ್ತೆ ನೀವು. ಇದು ಶುದ್ಧ ಮತ್ತು ಋಣಾಗ್ರದಲ್ಲಿ ಏನಿರುತ್ತೆ? ಶುದ್ಧವಾದ ಲೋಹ ಇರುತ್ತೆ, ಶುದ್ಧ. ಧನಾಗ್ರದಲ್ಲಿ ಏನಿರುತ್ತೆ? ಅಶುದ್ಧವಾದ ಲೋಹವನ್ನು ತಗೊಂಡಿರ್ತಾರೆ. ಈಗ ಕರೆಂಟನ್ನು ನಾವು ಹಾಯಿಸಿದಾಗ ಇಲ್ಲಿ ಅಶುದ್ಧ ಲೋಹದಿಂದ ತಾಮ್ರ ಎಲ್ಲ ಕರಗಿ ಇಲ್ಲಿಗೆ ಬಂದು ಒಂದೊಂದೇ ಡೆಪಾಸಿಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ತಾಮ್ರ ಇದೆ, ಆದರೆ ಶುದ್ಧ ರೂಪದಲ್ಲಿಲ್ಲ. ಕರೆಂಟ್ ಹಾಯಿಸಿದ ತಕ್ಷಣ ಏನಾಯಿತು? ಇಲ್ಲಿ ತಾಮ್ರ ಬಂದು ನೋಡಿ ಇಲ್ಲಿ ಕರಗಿ ಇಲ್ಲಿ ಹೋಗ್ತಾ ಇದೆ. ಇನ್ನಷ್ಟು ಕರೆಂಟನ್ನು ಕೊಟ್ಟಾಗ ಇಲ್ಲಿರುವಂತಹ ತಾಮ್ರ ಬಂದು ಇದ್ರ ಮೇಲೆ ಕೂತ್ಕೊಳ್ತಾ ಇದೆ. ಹಾಗಾದರೆ ಇದೇನಾಗ್ತಾ ಇದೆ? ಕರಗ್ತಾ ಇದೆ. ಇದೇನಾಗ್ತಾ ಇದೆ? ದಪ್ಪ ಆಗ್ತಾ ಇದೆ. ಯಾಕೆ? ಇಲ್ಲಿಂದ ಬಂದೆಲ್ಲ ಇಲ್ಲಿಗೆ ಸೇರ್ಕೊಳ್ತಾ ಇದೆ. ಯಾರೋ ಮಾರ್ಕ್ ತೋರಿಸಿದ್ದಾರೆ ನೋಡಿ, ಸೇರ್ಕೊಳ್ತಾ ಇದೆ. ಸೊ
ಇದು ಧನಾಗ್ರ ಕರಗ್ತಾ ಇದೆ, ಋಣಾಗ್ರ ಜಾಸ್ತಿ ದಪ್ಪ ಆಗ್ತಾ ಇದೆ. ಹಾಗಾದರೆ ಶುದ್ಧ ತಾಮ್ರ ದಪ್ಪಗೆ ಶುದ್ಧ ತಾಮ್ರ ಇಲ್ಲಿ ಬಂತು. ಸೊ ಇಲ್ಲಿ ಏನಾಗುತ್ತೆ, ಬರೀ ತಾಮ್ರನೇ ಇಲ್ಲ, ಕಶ್ಮಲಗಳಿತ್ತಲ್ಲ, ಆ ಕಶ್ಮಲಗಳು ಏನಾದರೂ ಕರಗೋ ಥರ ಇದ್ದರೆ ಇಲ್ಲೆಲ್ಲ ಇರುತ್ತೆ, ತಾಮ್ರದ ಸಲ್ಫೇಟ್ ದ್ರಾವಣ ಇರುತ್ತೆ, ಇಲ್ಲೆಲ್ಲ ಕರಗೋಗುತ್ತೆ. ಕರಗದೇ ಇರುವಂತಹ ಮಡ್ಡಿ ಮಿಶ್ರಣ ಮಣ್ಣು ಎಲ್ಲ ಇರುತ್ತಲ್ಲ, ಅದೆಲ್ಲ ಬಂದು ಈ ಧನಾಗ್ರದ ಕೆಳಗಡೆನೇ ಬೀಳೋದ್ರಿಂದ ಇದನ್ನು ಧನಾಗ್ರ ಮಡ್ಡಿ ಅಂತ ಹೇಳ್ತಾರೆ. ಇದೆಲ್ಲ ಕಶ್ಮಲ, ನಿಮಗೆ ಸರಿಯಾಗಿ ಪಿಕ್ಚರಲ್ಲಿ ಕೊಟ್ಟಿಲ್ಲ, ಇದಿಷ್ಟು ಕಶ್ಮಲ ಮಡ್ಡಿ ಮಿಶ್ರಣ ಇಲ್ಲಿ ಎಲ್ಲಿ ಬೀಳ್ತಾ ಇದೆ, ಧನಾಗ್ರದಲ್ಲಿ ಬಂದು, ಇದು ಧನಾಗ್ರ ಅಂತ ಹೇಳ್ತಾರೆ, ಇದನ್ನ ಧನಾಗ್ರ ಅಂತ ಹೇಳ್ತಾರೆ. ಧನಾಗ್ರದ ಕೆಳಗೆ ಬಂದು ಬೀಳೋದ್ರಿಂದ ಧನಾಗ್ರ ಮಡ್ಡಿ ಅಂತ ಹೇಳ್ತಾರೆ. ಇದು ಕರಗ್ತಾ ಬರುತ್ತೆ, ಇದರಿಂದ ಬಂದಂತಹ ತಾಮ್ರ ಇಲ್ಲಿ ಕರಗಿ ಇಲ್ಲಿನಿಂದ ಮತ್ತೆ ವಿದ್ಯುತ್ ಹರಿದು ಇಲ್ಲಿಗೆ ಬಂದು ಡೆಪಾಸಿಟ್ ಆಗುತ್ತೆ. ಈ ರೀತಿ ತೆಳ್ಳುಗಿರೋದು ದಪ್ಪಗಾಯಿತು, ಇದು ದಪ್ಪಗಿರೋದು ತೆಳ್ಳುಗಾಯಿತು. ಇಲ್ಲಿ ಈ ರೀತಿಯ ಪ್ರಶ್ನೆ ಕೇಳ್ತಾರೆ, ಶುದ್ಧ ತಾಮ್ರ ಕ್ಯಾಥೋಡಲ್ಲಿ ತಗೊಂಡಿರ್ತಾರ, ಆ್ಯನೋಡ್ ಅಲ್ಲ. ಶುದ್ಧ ತಾಮ್ರ ಎಲ್ಲಿ ತಗೊಂಡಿರ್ತಾರೆ, ಕ್ಯಾಥೋಡಲ್ಲಿ ಅಥವಾ ಋಣಾಗ್ರದಲ್ಲಿ ಅಂತ ಹೇಳಬೇಕು. ಶುದ್ಧ ತಾಮ್ರ ಧನಾಗ್ರದಲ್ಲ ಋಣಾಗ್ರದಲ್ಲ ತಗೊಂಡಿರೋದು, ಋಣಾಗ್ರದಲ್ಲಿ ಅಂದರೆ ಕ್ಯಾಥೋಡಲ್ಲಿ. ಅಶುದ್ಧ ತಾಮ್ರ ಎಲ್ಲಿ ತಗೊಂಡಿರ್ತಾರೆ, ಆ್ಯನೋಡ್ನಲ್ಲಿ. ಅಶುದ್ಧ ನೋಡಿ, ಅಲ್ಲೂ ಕೂಡ ನೀವು ಜ್ಞಾಪಕ ಇಟ್ಕೊಳ್ಬೋದು, ಅಶುದ್ಧ ಆ್ಯನೋಡ್ ಆ ಅಶುದ್ಧ ತಾಮ್ರ ಆ್ಯನೋಡ್ ಅಂತ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಅಶುದ್ಧ ತಾಮ್ರ ಧನಾಗ್ರದಲ್ಲಿ ಅಥವಾ ಆ್ಯನೋಡ್ನಲ್ಲಿ ಇಟ್ಟಿರ್ತಾರೆ, ಶುದ್ಧ ತಾಮ್ರ ಕ್ಯಾಥೋಡಲ್ಲಿ ಅಥವಾ ಋಣಾಗ್ರದಲ್ಲಿ ಇಟ್ಟಿರ್ತಾರೆ. ಸೊ ಈ ರೀತಿಯಾಗಿ ತಾಮ್ರದ ಶುದ್ಧೀಕರಣವನ್ನು ನಾವು ಮಾಡ್ಬೋದು. ಇದರಿಂದ ಬಂದಂತಹ ತಾಮ್ರ 99% ಶುದ್ಧವಾಗಿರುತ್ತದೆ. ಈ ರೀತಿಯಾಗಿ ಭೂತೊಗಟೆಯಿಂದ ಪಡೆದಂತಹ ಅದಿರನ್ನು ನಾವು ಲೋಹೋಧರಣ ಮಾಡಿ ನಂತರ ಶುದ್ಧತೆಗೆ ವಿದ್ಯುತ್ ವಿಭಜನೀಯ ಶುದ್ಧತೆಗೆ ಒಳಪಡಿಸಿ ಈ ರೀತಿ ಪಡ್ಕೊಂಡ್ಮೇಲೆ ನಾವು ಬಳಸ್ತಾ ಇದ್ದೀವಿ ಮಕ್ಕಳೇ. ಸೊ ಇದಿಷ್ಟು ಅದು. ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಬಂದರೆ ನಾವು ಸಂಕ್ಷಾರಣ ಅಂತ. ಏನಿದು ಸಂಕ್ಷಾರಣ ಅಂತ ನೋಡೋಣ. ಸೊ ಇಲ್ಲಿ ನಾವು ಬೆಳ್ಳಿ ಅಥವಾ ತಾಮ್ರ ಎಲ್ಲ ಹಾಗೆ ಇಟ್ಬಿಟ್ಟಿದ್ರೆ, ಅಥವಾ ನೀವು ಕಬ್ಬಿಣನೇ ತಗೊಳ್ಳಿ, ಹಾಗೆ ಇಟ್ಟಿದ್ರೆ ಏನಾಗುತ್ತೆ, ಅದು ಒಂದು ಪದರ ಲೇಪನ ಆಗಿಬಿಡುತ್ತೆ. ಈಗ ಇದಾದರೆ ಕಬ್ಬಿಣ ಆದರೆ ಏನಾಗುತ್ತೆ, ತುಕ್ಕಿಡಿಯುತ್ತೆ ಅಂತ ಹೇಳ್ತೀವಿ. ಬೆಳ್ಳಿ ಆದರೆ ಸಲ್ಫರ್ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಉಂಟು ಮಾಡುತ್ತೆ. ಅದೇ ತಾಮ್ರ ಆದರೆ ತಾಮ್ರದ ಕಾರ್ಬೊನೇಟು. ಹಾಗಾದರೆ ಇಲ್ಲಿ ಪದರದ ಬಣ್ಣ ಕೇಳುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮಕ್ಕಳೇ. ಏನು ಪದರದ ಬಣ್ಣ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ತಾಮ್ರನೇನಾದರೂ ನೀವು ಹಾಗೆ ಇಟ್ಬಿಟ್ರೆ ಅದ್ರ ಮೇಲೆ ಯಾವ ಪದರ ಉಂಟಾಗುತ್ತೆ, ಕಂದು ಪದರ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ನೀವು ಮೊದಲು ತಾಮ್ರ ಕಂದು ಪದರ ಆಗಿತ್ತು, ನಂತರ ಏನಾಗುತ್ತೆ, ಗಾಳಿನಲ್ಲಿ ಹಾಗೆ ಇಟ್ಬಿಟ್ರೆ ಅದು ತಾಮ್ರದ ಕಾರ್ಬೊನೇಟ್ ಆಗುತ್ತೆ. ಅದು ಯಾವ ಬಣ್ಣ ಇರುತ್ತೆ, ಹಸಿರು ಇರುತ್ತೆ. ಸೊ ಇಲ್ಲಿ ತಾಮ್ರ ಕಂದು ಬಣ್ಣ ಇತ್ತು, ಗಾಳಿನಲ್ಲಿ ಸಂಕ್ಷಾರಣಗೊಂಡು ಅದು ಹಸಿರು ಬಣ್ಣ ಆಗಿಬಿಟ್ಟಿದೆ. ಮೊದಲು ಯಾವ ಬಣ್ಣ ಇತ್ತು, ಕಂದು ಬಣ್ಣ ಇತ್ತು, ಆಮೇಲೆ ಯಾವುದಾಗಿದೆ, ಹಸಿರು ಬಣ್ಣ ಆಗಿದೆ. ಸೊ ಈ ರೀತಿಯಾಗಿ ತಾಮ್ರ ಇದ್ದಿದ್ದು ತಾಮ್ರದ ಕಾರ್ಬೊನೇಟ್ ಆಗಿಬಿಟ್ಟಿದೆ. ಆ ಹಸಿರು ಬಣ್ಣ, ಈ ರೀತಿಯ ಪ್ರಶ್ನೆಯನ್ನಾದರೂ ಕೇಳಬಹುದು. ತಾಮ್ರವನ್ನು ಗಾಳಿಯಲ್ಲಿಟ್ಟಾಗ ತಾಮ್ರದ ಕಾರ್ಬೊನೇಟ್ ಆಗುತ್ತೆ, ತಾಮ್ರದ ಕಾರ್ಬೊನೇಟ್ ಯಾವ ಬಣ್ಣದ್ದಾಗಿರುತ್ತದೆ, ಹಸಿರು ಬಣ್ಣ. ಅಥವಾ ತಾಮ್ರವನ್ನು ಗಾಳಿಯಲ್ಲಿ ಇಟ್ಟಾಗ ಹಸಿರು ಬಣ್ಣಕ್ಕೆ ತಿರುಗಲು ಕಾರಣವೇನು, ಸಂಕ್ಷಾರಣ ಕ್ರಿಯೆಯೇ ಇದಕ್ಕೆ ಕಾರಣ, ಅದು ಕೇಳಬಹುದು. ಅಥವಾ ಇನ್ನೂ ಈ ರೀತಿ ಕೇಳ್ಬೋದು, ತಾಮ್ರವನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಹಸಿರು ಬಣ್ಣಕ್ಕೆ ತಿರುಗುತ್ತದೆ, ಹಾಗಾದರೆ ಹಸಿರು ಬಣ್ಣದ ವಸ್ತುವನ್ನು ಏನೆಂದು ಕರೆಯುತ್ತಾರೆ, ತಾಮ್ರದ ಕಾರ್ಬೊನೇಟ್. ಈ ರೀತಿಯಾಗಿ ಈ ಪ್ಯಾರಾನಲ್ಲಿ 3 ರೀತಿಯ ಪ್ರಶ್ನೆಯನ್ನು ಕೇಳಬಹುದು. ತಾಮ್ರಕ್ಕೆ ಸಂಬಂಧಿಸಿದಂತೆ ತಾಮ್ರ ಕಂದು ಬಣ್ಣ ಇತ್ತು, ಹಸಿರು ಬಣ್ಣ ಆಯಿತು, ಆ ಹಸಿರು ಬಣ್ಣನ ತಾಮ್ರದ ಕಾರ್ಬೊನೇಟ್ ಅಂತ ಕರೀತಾರೆ ಅಂತ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಅವ್ರು ಯಾವ ರೀತಿ ಪ್ರಶ್ನೆ ಕೇಳಿದ್ರು ನೀವು ಬರಿಬಹುದು. ಇನ್ನು ನೆಕ್ಸ್ಟು ಕಬ್ಬಿಣ ಕೂಡ ಅಷ್ಟೇ, ಅದು ಚಕ್ಕೆ ಥರ ಆಗ್ಬಿಡುತ್ತೆ. ಈಗ ದೀರ್ಘಕಾಲ ನಾವು ಕಬ್ಬಿಣವನ್ನು ತೆರೆದಿಟ್ಟಾಗ ಅದ್ರ ಮೇಲೆ ಕಂದು ಬಣ್ಣದ ಚಕ್ಕೆ ಉಂಟಾಗ್ಬಿಡುತ್ತೆ, ಅದನ್ನು ತುಕ್ಕು ಅಂತ ಕೂಡ ನಾವು ಕರಿತೀವಿ. ಬೆಳ್ಳಿಯೂ ಕೂಡ ಅಷ್ಟೇ, ಬೆಳ್ಳಿ ಕಪ್ಪಾಗ್ಬಿಡುತ್ತೆ. ಬೆಳ್ಳಿ ಆದರೆ ಕಪ್ಪಾಗುತ್ತೆ, ಯಾಕೆ, ಸಲ್ಫೈಡ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಟ್ ಆಗುವುದರಿಂದ ಅದು ಕಪ್ಪಾಗುತ್ತೆ. ಬೆಳ್ಳಿಯನ್ನು ಗಾಳಿಗೆ ತೆರೆದಿಟ್ಟಾಗ ಕಪ್ಪಾಗಲು ಕಾರಣವೇನು ಅಂತ ಈ ರೀತಿಯಾಗಿ ಪ್ರಶ್ನೆ ಬರ್ಕೊಳ್ಳಿ. ಬೆಳ್ಳಿ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಕಪ್ಪಾಗುತ್ತೆ. ಅಥವಾ ಅವರು ದೇವಸ್ಥಾನದ ಎಕ್ಸಾಂಪಲ್ ಆದರೂ ತಗೊಳ್ಬೋದು. ದೇವಸ್ಥಾನದಲ್ಲಿ ದೇವರ ವಿಗ್ರಹಗಳು ಕಾಲಾನಂತರ ಕಪ್ಪಾಗಲು ಕಾರಣವೇನು, ಈ ರೀತಿಯಾದ ಪ್ರಶ್ನೆಯನ್ನಾದ್ರ ಮೇಲೆ ಕೇಳಬಹುದು. ಸೊ ಈಗ ನೀವು ಏನು ಮಾಡಬೇಕು,
ಇದಕ್ಕೆ ಆನ್ಸರು ಬೆಳ್ಳಿಯು ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಉಂಟಾಗಿರುತ್ತದೆ, ಆದ್ದರಿಂದ ಅದು ಕಪ್ಪಾಗುತ್ತದೆ ಅಂತ ಬರಿಬಹುದು. ಇಲ್ಲಿ ಒಂದು ಇದನ್ನು ಕೂಡ ಮಾಡಿದರೆ, ಪ್ರಯೋಗ ಕೂಡ ಇವರು ಮಾಡಿದರೆ. ಏನು ಪ್ರಯೋಗ ಅಂದರೆ ನೋಡಿ, 3 ಟೆಸ್ಟ್ ಟ್ಯೂಬನ್ನು ತಗೊಂಡಿದ್ದಾರೆ. ಮೊದಲನೇ ಟೆಸ್ಟ್ ಟ್ಯೂಬಲ್ಲಿ ನೋಡಿ ಏನು ತಗೊಳ್ತಾ ಇದ್ದಾರೆ, ಕಬ್ಬಿಣವನ್ನು ಮೊಳೆಯನ್ನು ಮುಳುಗಿಸಿದ್ದಾರೆ. ಎಲ್ಲಿ ಅರ್ಧ ನೀರು ತಗೊಂಡಿದ್ದಾರೆ ನೋಡಿ ಇವರು, ಇಲ್ಲಿನವರೆಗೂ ಮಾತ್ರ ನೀರನ್ನು ತಗೊಂಡಿದ್ದಾರೆ, ಇನ್ನಿಷ್ಟು ಗಾಳಿನಲ್ಲಿ ಒಡ್ಡಿದೆ ಇದು. ಸೊ ಇದು ಗಾಳಿಗೆ ಒಡ್ಡಿದೆ, ಇದು ನೀರಿಗೂ ಮುಳುಗಿದೆ. ಇನ್ನೊಂದು ತಗೊಂಡಿದ್ದಾರೆ ಆಸವಿತ ಅಂದರೆ ಪ್ಯೂರ್ ನೀರನ್ನು ತಗೊಂಡಿದ್ದಾರೆ, ಅತಿಶುದ್ಧ ನೀರು ನಾವು ಲ್ಯಾಬೊರೇಟರಿನಲ್ಲೆಲ್ಲ ಬಳಸ್ತೀವಿ. ಆ ಆಸವಿತ ನೀರನ್ನು ತಗೊಂಡು ಅದರ ಮೇಲೆ ಎಣ್ಣೆಯ ಪದರವನ್ನು ಕೂಡ ಹಾಕಿದ್ದಾರೆ. ಇನ್ನೊಂದು ಕ್ಯಾಲ್ಶಿಯಂ ಕ್ಲೋರೈಡನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ಗಾಳಿ ಇದೆ, ಶುಷ್ಕ ಗಾಳಿ, ಒಣಗಿದ ಗಾಳಿ ಇದೆ. ಇದನ್ನು ಅವರು ಒಂದು 3-4 ಡೇಸ್ ಹಾಗೆ ಇಟ್ಟರೆ ಏನಾಯಿತು ಆಮೇಲೆ ಅಂತ ನೋಡೋಣ. ಅಂದರೆ ಯಾವುದರಲ್ಲಿ ತುಕ್ಕು ಹಿಡಿತು, ಯಾವುದರಲ್ಲಿ ತುಕ್ಕು ಹಿಡಿಲಿಲ್ಲ, ಯಾಕೆ ತುಕ್ಕು ಹಿಡಿಲಿಲ್ಲ ಅನ್ನೋದೇ ಇದರ ಈ ಪ್ರಯೋಗದ ಒಂದು ಇದು ಅಂಶ. ಏನು ಅಂದರೆ ಮೊದಲನೇದರಲ್ಲಿ ತುಕ್ಕು ಹಿಡಿಯಿತು ಅಂತ ಹೇಳ್ತಾ ಇದ್ದಾರೆ. ಮೊದಲನೇದರಲ್ಲಿ ಏನು ಆಗಿದೆ, ಮೊದಲನೇದರಲ್ಲಿ ಎ ಬಿ ಸಿ ಅಂತ ತಗೊಂಡ್ರೆ ಎನಲ್ಲಿ ತುಕ್ಕು ಹಿಡಿದಿದೆ, ಬಿ ಮತ್ತು ಸಿ ನಲ್ಲಿ ತುಕ್ಕು ಹಿಡಿದಿಲ್ಲ. ಕಾರಣ ಏನು ಅಂತ ಕೇಳ್ಬೋದು. ಇದರಲ್ಲಿ ಈ ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು ಮಕ್ಕಳೇ. ಈ ರೀತಿಯ ಚಿತ್ರವನ್ನೇ ಕೊಟ್ಬಿಟ್ಟು ಇದರಲ್ಲಿ ಯಾವುದರಲ್ಲಿ ಯಾವ ಟೆಸ್ಟ್ ಟ್ಯೂಬ್ ಪ್ರಣಾಳದಲ್ಲಿ ಅಥವಾ ಯಾವ ಪ್ರಣಾಳದಲ್ಲಿ ಎ ಬಿ ಸಿ ಅಂತ ಇದನ್ನು ಅವರೇ ಕೊಟ್ಬಿಡ್ಬೋದು. ಎ ಬಿ ಸಿ ಅಂತ ಅವರೇ ಕೊಟ್ಬಿಟ್ಟು ಈ 3 ಪ್ರಣಾಳದಲ್ಲಿ ಯಾವ ಪ್ರಣಾಳದಲ್ಲಿ ತುಕ್ಕು ಹಿಡಿತು ಏಕೆ, ಯಾವ ಪ್ರಣಾಳದಲ್ಲಿ ತುಕ್ಕು ಹಿಡಿಲಿಲ್ಲ ಏಕೆ, ಆ ಥರ ಕೇಳ್ಬೋದು ಪ್ರಶ್ನೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ನೋಡಿ, ಇಲ್ಲಿ ತುಕ್ಕು ಹಿಡಿಯೋದಕ್ಕೆ ಒಂದು ಅಂಶ ನೀವು ಅರ್ಥ ಮಾಡ್ಕೊಳ್ಬೇಕು. ತುಕ್ಕು ಹಿಡಿಯೋದಕ್ಕೆ ಗಾಳಿನೂ ಬೇಕು, ನೀರಿನ ಅಂಶನೂ ಬೇಕು. ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಕಬ್ಬಿಣ ಈಗ ತುಕ್ಕಿಡಿಬೇಕು ಅಂದರೆ ಗಾಳಿ ಮತ್ತು ನೀರು ಎರಡರ ಅವಶ್ಯಕತೆಯೂ ಇದೆ. ಗಾಳಿ ಇಲ್ಲದೆ ನೀರು ಇದ್ದರೆ ತುಕ್ಕು ಹಿಡಿಯಲ್ಲ, ನೀರು ಇಲ್ಲದೆ ಗಾಳಿ ಮಾತ್ರ ಇದ್ದರೂ ಕೂಡ ತುಕ್ಕು ಹಿಡಿಯಲ್ಲ. ಇದಿಷ್ಟು ತಿಳ್ಕೊಳ್ಳಿ. ಹಾಗಾದರೆ ತುಕ್ಕು ಹಿಡಿಯೋದಕ್ಕೆ ಏನೇನು ಬೇಕು, ಗಾಳಿ ಬೇಕು, ನೀರು ಬೇಕು. ಇವೆರಡೂ ಇದ್ದರೆ ಅಷ್ಟೇ. ಇದರಲ್ಲಿ ಎರಡರಲ್ಲಿ ಒಂದು ಇಲ್ಲದೆ ಇದ್ರೂ ತುಕ್ಕು ಹಿಡಿಯೋದಿಲ್ಲ. ಹಾಗಾದರೆ ಮೊದಲನೇದ್ರಲ್ಲಿ ನೋಡಿ, ಅರ್ಧ ನೀರಲ್ಲಿ ಮುಳುಗಿಸಿದರೆ ಅಂದರೆ ನೀರು ದೊರೆತಿದೆ ಅಂತ ಅರ್ಥ. ಹಾಗಾದರೆ ಇದು ಗಾಳಿಗೂ ಕೂಡ ಅರ್ಧ ಒಡ್ಡಿದ್ದಾರೆ ಅಂದರೆ ಈ ಕಬ್ಬಿಣದ ಮೊಳೆಗೆ ಗಾಳಿಯೂ ದೊರೆತಿದೆ, ನೀರೂ ದೊರೆತಿದೆ. ಆದ್ದರಿಂದ ಎ ಟೆಸ್ಟ್ ಟ್ಯೂಬಲ್ಲಿ ಇರುವಂತಹ ಮೊಳೆ ತುಕ್ಕು ಹಿಡಿದಿದೆ. ಮೊದಲನೇದು ತುಕ್ಕು ಹಿಡಿದಿದೆ. ಇನ್ನು ಎರಡನೇದು ಬರೋದಾದರೆ, ಮೊದಲೇ ಅವರು ಆಸವಿತ ನೀರನ್ನು ತಗೊಂಡಿದ್ದಾರೆ, ಯಾವ ಲವಣಾಂಶನೂ ಇಲ್ಲ. ನೀರಿದೆ, ಆದರೆ ಎಣ್ಣೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಗಾಳಿ ಹೋಗ್ತಾ ಇಲ್ಲ ಒಳಗಡೆ. ಹಾಗಾದರೆ ಈ ಎರಡನೇ ಇದಕ್ಕೆ ಏನು ಸಿಕ್ಕಿಲ್ಲ, ಗಾಳಿ ಸಿಕ್ಕಿಲ್ಲ. ಏನು ಸಿಕ್ಕಿದೆ, ನೀರು ಸಿಕ್ಕಿದೆ. ಸೊ ಬರೀ ನೀರು ಸಿಕ್ಕಿ ಗಾಳಿ ಸಿಕ್ಕದೆ ಇದ್ದರೆ ತುಕ್ಕು ಹಿಡಿಯೋದಿಲ್ಲ. ಇಲ್ಲಿ ತುಕ್ಕು ಹಿಡ್ದಿಲ್ಲ. ಯಾಕೆಂದರೆ ಈ ಇದಕ್ಕೆ ಟೆಸ್ಟ್ ಟ್ಯೂಬಲ್ಲಿ ಗಾಳಿ ಇಲ್ಲ. ಯಾಕೆ ಗಾಳಿ ಇಲ್ಲ, ಎಣ್ಣೆಯ ಪದರ ಗಾಳಿಯಿಂದ ಇದು ಮಾಡಿದೆ, ತಡೆಗಟ್ಟಿದೆ, ಗಾಳಿಯನ್ನು ತಡೆಗಟ್ಟಿದೆ ಎಣ್ಣೆಯ ಪದರ. ಸೊ ಅದಕ್ಕೋಸ್ಕರ ಇಲ್ಲಿ ತುಕ್ಕು ಹಿಡ್ದಿಲ್ಲ. ಇನ್ನು 3ನೇ ಟೆಸ್ಟ್ ಟ್ಯೂಬ್ಗೆ ಬಂದರೆ ಒಣಗಾಳಿ ಇದೆ. ಅಂದರೆ ನೋಡಿ, ಇಲ್ಲಿ ಕ್ಯಾಲ್ಶಿಯಂ ಕ್ಲೋರೈಡ್ನ ಪಾತ್ರ ಏನು ಅಂದರೆ ಶುಷ್ಕಕಾರಿಯಾಗಿ ಕೆಲಸ ಮಾಡುತ್ತೆ. ನೀವು ಶುಷ್ಕಕಾರಿ ಅಂದರೆ ತನ್ನ ಸುತ್ತಲಿನ ನೀರನ್ನೆಲ್ಲ ಹೀರ್ಕೊಂಡು ಒಣಗಾಳಿಯನ್ನು ಕ್ರಿಯೇಟ್ ಮಾಡೋದೇ ಶುಷ್ಕಕಾರಿ. ಸೊ ಈಗ ಇಲ್ಲಿ ಒಣಗಿರುವಂತಹ ಗಾಳಿ, ನೀರಿನ ಅಂಶವಿಲ್ಲದ ಗಾಳಿಯನ್ನು ಶುಷ್ಕ ಗಾಳಿ ಅಂತ ಹೇಳ್ತಾರೆ. ಯಾಕೆ ನೀರಿನ ಅಂಶವನ್ನು ಇಲ್ಲಿ ತೆಗೆದಿದ್ದಾರೆ, ಬರೀ ಗಾಳಿ, ಇಲ್ಲಿ ನೀರನ್ನು ಕೊಟ್ಟಿದ್ದಾರೆ, ಗಾಳಿ ತೆಗೆದಿದ್ದಾರೆ. ಇಲ್ಲಿ ಗಾಳಿಯನ್ನು ಕೊಟ್ಟಿದ್ದಾರೆ, ನೀರನ್ನು ತೆಗೆದಿದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಬರಿತೀನಿ. ಇಲ್ಲಿ ನೀರನ್ನು ಕೊಟ್ಟರು, ಏನನ್ನು ತೆಗೆದಿದ್ದಾರೆ, ಎರಡನೇದರಲ್ಲಿ ನೀರು ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ಗಾಳಿ ಕೊಟ್ಟಿದ್ದಾರೆ. ಸೊ ಎರಡನೇದಕ್ಕೆ ನೀರು ಸಿಕ್ಕಿದೆ, 3ನೇದಕ್ಕೆ ಗಾಳಿ ಸಿಕ್ಕಿದೆ. ಇಲ್ಲಿ ಗಾಳಿ ಇಲ್ಲ, ಇಲ್ಲಿ ನೀರಿಲ್ಲ. ನೀರಿನ ಅಂಶ ಇಲ್ದಂಗೆ ಯಾವ ಸಹಾಯಧನ ತಗೊಂಡಿದ್ದಾರೆ, ಶುಷ್ಕ ಕ್ಯಾಲ್ಶಿಯಂ ಕ್ಲೋರೈಡನ್ನು ತಗೊಂಡಿದ್ದಾರೆ. ಶುಷ್ಕಕಾರಿಯಾಗಿ ಇದು ಕೆಲಸ ಮಾಡಿ ಇಲ್ಲಿರುವ ನೀರಿನ ಅಂಶ ಎಲ್ಲ ಹೀರ್ಕೊಂಬಿಟ್ಟಿದೆ ಇದು. ಸೊ ಅದನ್ನೇ ಶುಷ್ಕಕಾರಿ ಅಂತ ಹೇಳೋದು. ಸೊ ಈ ರೀತಿಯಾಗಿ ಬಿ ಮತ್ತು ಸಿ ನಲ್ಲಿ ತುಕ್ಕು ಹಿಡಿಯಲ್ಲ, ಎ ನಲ್ಲಿ ತುಕ್ಕು ಹಿಡಿಯುತ್ತೆ. ಯಾಕೆ ಅಂದರೆ ತುಕ್ಕು ಹಿಡಿಯೋದಕ್ಕೆ ಗಾಳಿ ಮತ್ತು ನೀರಿನ ಎರಡರ ಅವಶ್ಯಕತೆಯೂ ಇದೆ. ಗಾಳಿ ಇದ್ದು ನೀರಿಲ್ದಿದ್ರೆ ತುಕ್ಕು ಹಿಡಿಯಲ್ಲ, ಅಥವಾ ನೀರಿದ್ದು ಗಾಳಿ ಇಲ್ಲದೆ ಇದ್ದರೆ ತುಕ್ಕು ಹಿಡಿಯಲ್ಲ. ಸೊ ಮೊದಲನೇದರಲ್ಲಿ ಎರಡೂ ಸಿಕ್ತು, ತುಕ್ಕು ಹಿಡಿತು. ಇದರಲ್ಲಿ ಗಾಳಿ ಇಲ್ಲ, ತುಕ್ಕು ಹಿಡಿಲಿಲ್ಲ. ಇದರಲ್ಲಿ ನೀರಿಲ್ಲ, ತುಕ್ಕು ಹಿಡಿಲಿಲ್ಲ. ಈ ರೀತಿಯಾಗಿ ಅವರು ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಯಾವ ಥರ ಪ್ರಶ್ನೆ ಆದರೂ ಬರಬಹುದು. ನೆಕ್ಸ್ಟ್ ಬಂದರೆ ಈ ಸಂಕ್ಷಾರಣವನ್ನು ತಡೆಗಟ್ಟೋದು ಹೇಗೆ ಅಂದರೆ, ತುಕ್ಕು ಹಿಡಿಯೋದನ್ನು ಸಂಕ್ಷಾರಣ ಅಂತ ಹೇಳ್ತಾರೆ. ಸಂಕ್ಷಾರಣ ಎಂದರೇನು ಅಂತಲೂ ಕೂಡ ನೀವು ಬರ್ಕೊಳ್ಳಿ ಅದನ್ನು.
ಲೋಹಗಳನ್ನು ಗಾಳಿಗೆ ತೆರೆದಿಟ್ಟಾಗ ತನ್ನ ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆ ಹಾಗೂ ಅದರ ಮೇಲೆ ಪದರಗಳು ಲೇಪನ ಆಗುತ್ತದೆ, ಆಕ್ಸೈಡ್ ಅಥವಾ ಸಲ್ಫೈಡ್ ಪದರ ಲೇಪನ ಆಗುತ್ತದೆ. ಇಂತಹ ಕ್ರಿಯೆಯನ್ನು ಸಂಕ್ಷಾರಣ ಎಂದು ಕರೀತಾರೆ. ಸೊ ಈ ಸಂಕ್ಷಾರಣವನ್ನು ತಡೆಗಟ್ಟೋದು ಹೇಗೆ? ಅನೇಕ ವಿಧಾನಗಳಿದೆ ಮಕ್ಕಳೇ. ಸಂಕ್ಷಾರಣವನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ, ಈ ಪ್ರಶ್ನೆಯನ್ನು ಬರ್ಕೊಳ್ಳಿ. ಸಂಕ್ಷಾರಣವನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ. ಸೊ ಇಲ್ಲಿ ಆನ್ಸರು ಬಣ್ಣ ಹಚ್ಚೋದು. ಪೇಂಟ್ ಮಾಡ್ತಿರಲ್ಲ ನೀವು ಕಿಟಕಿಗಳಿಗೆಲ್ಲ, ಯಾಕೆ ಪೇಂಟ್ ಮಾಡ್ತೀರಾ? ತುಕ್ಕಿಡಿಬಾರ್ದು ಕಿಟಕಿ ಅಂತ. ಸೊ ಯಾಕೆ ಕಿಟಕಿನಲ್ಲಿ ಕಬ್ಬಣ ಇರುತ್ತಲ್ಲ, ಅದೆಲ್ಲ ತುಕ್ಕಿಡಿಬಾರ್ದು ಅಂತ. ಸೊ ಪೇಂಟ್ ಮಾಡೋದು, ಬಣ್ಣ ಹಚ್ಚುವುದು, ಎಣ್ಣೆ ಸವರೋದು, ಗ್ರೀಸ್ ಸವರ್ತೀರ ನೋಡಿ. ಸೊ ಎಣ್ಣೆ ಸವರೋದು, ಗ್ರೀಸ್ ಹಚ್ಚೋದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಆ್ಯನೋಡೀಕರಣ ಅಥವಾ ಮಿಶ್ರಲೋಹಗಳನ್ನಾಗಿ ಮಾಡುವುದರ ಮೂಲಕ ಕಬ್ಬಿಣವನ್ನು ತುಕ್ಕು ಹಿಡಿಯೋದನ್ನು ತಡೆಗಟ್ಟಬಹುದು. ಇದು ತುಂಬ ಇಂಪಾರ್ಟೆಂಟು, ಬರ್ಕೊಳ್ಳಿ. ಸೊ ಹೇಗೆ ಸಂಕ್ಷಾರಣವನ್ನು ತಡಿತೀರಾ ಅಥವಾ ತುಕ್ಕು ಹಿಡಿಯೋದನ್ನು ಹೇಗೆ ತಡಿತೀರಾ ಅಂದರೆ ಯಾವ ವಿಧಾನಗಳಿದೆ ಅಂತ ಅಂದರೆ ಇದೆಲ್ಲ ಬರಿಬೇಕಾಗುತ್ತೆ. ಸೊ ಯಾವ ವಿಧಾನದಿಂದ, ಯಾವುದಾದ್ರೂ ಒಂದು ವಿಧಾನ, ಒಂದೊಂದಕ್ಕೆ ಒಂದೊಂದು ವಿಧಾನವನ್ನು ಅವರು ಉಪಯೋಗಿಸ್ಕೊಳ್ತಾರೆ. ಸೊ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ಲೇಪನವನ್ನು ಮಾಡ್ತಾರೆ. ಇದನ್ನು ಗ್ಯಾಲ್ವನೀಕರಣ ಅಂತಾರೆ. ಸೊ ಇಲ್ಲೂ ಒಂದು ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಸಂಕ್ಷಾರಣ ಎಂದರೇನು ಅಥವಾ ಸಂಕ್ಷಾರಣವನ್ನು ತಡೆಗಟ್ಟುವ ವಿಧಾನಗಳ್ಯಾವುದು? ಇದು ಬರಿಬೇಕು. ಗ್ಯಾಲ್ವನೀಕರಣ ಎಂದರೇನು? ಸೊ ಗ್ಯಾಲ್ವನೀಕರಣ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ, ಉಕ್ಕು ಮತ್ತು ಕಬ್ಬಿಣ ಎರಡೇ, ಬೇರೆ ಇಲ್ಲ. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ರಕ್ಷಿಸಲು ಯಾವ ಲೇಪನ ಮಾಡ್ತಾರೆ? ಇದು ತುಂಬ ಇಂಪಾರ್ಟೆಂಟು, ಸತುವಿನ ಲೇಪನ ಮಾಡ್ತಾ ಇರೋದು ಇಲ್ಲಿ. ಸೊ ಗ್ಯಾಲ್ವನೀಕರಣ ಅಂದರೆ ಉಕ್ಕು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ಲೇಪನವನ್ನು ಮಾಡುತ್ತಾರೆ. ಈ ವಿಧಾನಕ್ಕೆ ಗ್ಯಾಲ್ವನೀಕರಣ ಎಂದು ಕರೆಯುತ್ತಾರೆ. ಹಾಗಾದರೆ ಗ್ಯಾಲ್ವನೀಕರಣದಲ್ಲಿ ಯಾವ ಲೇಪನ ಮಾಡುತ್ತಾರೆ? ಸತುವಿನ ಲೇಪನ ಮಾಡುತ್ತಾರೆ. ಈ ರೀತಿಯೂ ಪ್ರಶ್ನೆ ಕೇಳ್ಬೋದು. ಬೈಹರ್ಟ್ ಮಾಡ್ಕೋಬಾರ್ದು, ನೀವು ಅರ್ಥ ಮಾಡ್ಕೊಂಡ್ರೆ ಪಾಠ ಯಾವ ಥರ ಕೇಳಿದ್ರು ಬರಿಬೋದು. ಸೊ ಇಲ್ಲಿ ಗ್ಯಾಲ್ವನೀಕರಣ ಎಂದರೇನು ಅಥವಾ ಯಾವ ಲೇಪನ ಮಾಡ್ತಾರೆ, ಈ ರೀತಿಯಾಗಿ ಇವರು ಕೇಳ್ತಾರೆ. ಸೊ ನೆಕ್ಸ್ಟ್ ಬಂದರೆ ನಿಮಗೆ ಮಿಶ್ರಲೋಹಗಳು ಅಂತ ಅಂದ್ಬಿಟ್ಟು, ಸೊ ಮಿಶ್ರಲೋಹಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ಮಿಶ್ರಲೋಹದಲ್ಲಿ ನೀವೀಗ ಇಲ್ಲಿ ಈ ರೀತಿಯಾಗಿ ಬರ್ಕೊಂಡ್ರೆ ಒಳ್ಳೆಯದು ಮಕ್ಕಳೇ. ಸೊ ಈ ಮಿಶ್ರಲೋಹದ ಬಗ್ಗೆ ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ನೀವು 2 ಅಥವಾ 3 ಕಾಲಮ್ಮು ಬೇಕಾದರೆ ನೀವು ಹಾಕ್ಕೊಳ್ಬಹುದು. 3 ಕಾಲಮ್ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಮಿಶ್ರಲೋಹ ಅಂತ ಕಾಲಮ್ ಹೆಡ್ಡಿಂಗ್ ಹಾಕ್ಕೊಳ್ಳಿ, 2ನೇದು ಘಟಕಗಳು ಅಂತ ಹಾಕ್ಕೊಳ್ಳಿ, 3ನೇದು ಉಪಯೋಗ ಅಂತ ಹಾಕ್ಕೊಳ್ಳಿ. ಸೊ ಈ ಪಾರ್ಟನ್ನು ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಮಿಶ್ರಗೊಳಿಸುವಿಕೆ, ಈ ಪಾರ್ಟನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಏನಿದು ಎಕ್ಸ್ಪ್ಲನೇಷನ್ ಅಂತ ಅಂದರೆ 3 ಭಾಗ ಮಾಡ್ಕೊಳ್ಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿಶ್ರಲೋಹ ಅಂತ ಮೊದಲನೇ ಭಾಗ, ಅದರಲ್ಲಿರುವ ಘಟಕಗಳು ಮತ್ತು ಉಪಯೋಗ. ನೋಡಿ, ಏನು ಮಿಶ್ರಲೋಹ ಅಂದರೆ, ಈಗ ಲೋಹ ತಗೊಳ್ಳಿ, ಕಬ್ಬಿಣ ತಗೊಳ್ಳಿ, ಸೌಂಡ್ ಮಾಡಿ, ಅಷ್ಟೊಂದು ಸೌಂಡ್ ಬರೋದಿಲ್ಲ. ಅದೇ ಇನ್ನೂ ಒಂದು ವಸ್ತುವನ್ನು ತಗೊಳ್ಳಿ, ಅದು ಬರೋದಿಲ್ಲ. ಅದೇ ಗಂಟೆ ತಗೊಳ್ಳಿ, ನೀವು ಸ್ಕೂಲಲ್ಲಿ ಬಾರಿಸ್ತಿರಲ್ಲ ಗಂಟೆ, ಎಷ್ಟೊಂದು ಸೌಂಡು ಜೋರಾಗಿ ಕೇಳಿಸುತ್ತಲ್ವಾ. ಸೊ ಇಲ್ಲಿ ಏನಂದರೆ ಲೋಹಗಳ ಜೊತೆ ಮತ್ತೊಂದು ಲೋಹವನ್ನು ಬೆರೆಸ್ತಾರೆ ಅಥವಾ ಲೋಹಗಳ ಜೊತೆ ಅಲೋಹಗಳನ್ನು ಕೂಡ ಬೆರೆಸ್ಬೋದು. ಲೋಹ ಅಥವಾ ಲೋಹವನ್ನು ಬೆರೆಸ್ಬೋದು ಅಥವಾ ಲೋಹದ ಜೊತೆ ಅಲೋಹವನ್ನು ಬೆರೆಸ್ಬೋದು. ಇದನ್ನೇ ಮಿಶ್ರಲೋಹ ಅಂತ ಹೇಳೋದು. ಮಿಶ್ರಲೋಹ ಎಂದರೇನು ಅಂದರೆ ಲೋಹಗಳನ್ನು ಮತ್ತೊಂದು ಅಲೋಹದೊಂದಿಗೆ ಬೆರೆಸಿದರೆ ಅಥವಾ ಲೋಹಗಳ ಜೊತೆ ಬೇರೊಂದು ಲೋಹ ಬೆರಕೆಯಾಗಿದ್ದರೆ ಅಥವಾ ಲೋಹಗಳಿಗೆ ಬೇರೆ ಅಲೋಹಗಳನ್ನು ಸೇರಿಸಿದರೆ ಅಂತಹ ಲೋಹಗಳನ್ನು ಮಿಶ್ರಲೋಹಗಳು ಅಂತ ಕರೀತಾರೆ. ಲೋಹ ಇನ್ನೊಂದು ಲೋಹ ಅಥವಾ ಲೋಹ ಅಲೋಹ ಈ ರೀತಿಯಾಗಿ ಬೆರಕೆ ಮಾಡಿರೋದನ್ನ ಮಿಶ್ರಲೋಹ ಅಂತಾರೆ. ಯಾವ್ಯಾವುದು ಮಿಶ್ರಲೋಹಕ್ಕೆ ಉದಾಹರಣೆ ಕೊಡಿ ಅಂತ ಏನಾದರೂ ಕೇಳಿದ್ರೆ ಇವು 4 ಕೊಡಬೇಕಾಗುತ್ತೆ. ಇದು ಮಿಶ್ರಲೋಹಕ್ಕೆ ಉದಾಹರಣೆ ಯಾವ್ಯಾವುದು? ಕಲೆರಹಿತ ಉಕ್ಕು, ಹಿತ್ತಾಳೆ, ಕಂಚು, ಬೆಸುಗೆ. ಇದೊಂದು ಪ್ರಶ್ನೆ ಕೇಳ್ಬೋದು. ಮಿಶ್ರಲೋಹ ಎಂದರೇನು ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಮಿಶ್ರಲೋಹಕ್ಕೆ ಉದಾಹರಣೆ ಕೊಡಿ ಅಂತ ಕೇಳ್ಬೋದು. ಸೊ ಕಲೆರಹಿತ ಉಕ್ಕು, ಹಿತ್ತಾಳೆ, ಕಂಚು, ಬೆಸುಗೆ. ಸೊ ಕಲೆರಹಿತ ಉಕ್ಕಿನಲ್ಲಿರುವ ಘಟಕಗಳು ಯಾವುವು? ಇದು ಘಟಕಗಳು ಇರುತ್ತೆ. ಅದರಲ್ಲಿ ಯಾವ್ಯಾವುದನ್ನು ಸೇರಿಸಿ ಕಲೆರಹಿತ ಉಕ್ಕನ್ನು ಮಾಡಿರ್ತಾರೆ ಅಂತ. ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ಇವು 3 ಸೇರಿ, ಕ್ರೋ ಅಂದರೆ ಇದು ಕ್ರೋಮಿಯಂ. ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ಇವು 3ನ್ನು ಅದರ ತಕ್ಕ ಹಾಗೆ ಪರ್ಸೆಂಟೇಜ್ ಆಗಿ ಕಲೆರಹಿತ ಉಕ್ಕನ್ನು ಮಾಡ್ತಾರೆ, ಬೆರೆಸಿ ಮಾಡ್ತಾರೆ. ಹಾಗಾದರೆ ಈ ರೀತಿ ಪ್ರಶ್ನೆ ಕೇಳ್ತಾರೆ, ಕಲೆರಹಿತ ಉಕ್ಕಿನಲ್ಲಿರುವ ಘಟಕಗಳು ಯಾವುವು? ಕಲೆರಹಿತ ಉಕ್ಕಿನಲ್ಲಿರುವ ಘಟಕಗಳು ಯಾವುವು? ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ಅಂತ ಬರಿಬೇಕು. ಅಥವಾ ಈ ರೀತಿನೂ ಕೇಳ್ತಾರೆ, ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ಅನ್ನು ಸೇರಿಸಿ ಯಾವ ಮಿಶ್ರಲೋಹವನ್ನು ತಯಾರಿಸುತ್ತಾರೆ? ಕಲೆರಹಿತ ಉಕ್ಕನ್ನು ತಯಾರಿಸುತ್ತಾರೆ. ಇದನ್ನು ಕೊಟ್ಟು, ಈ ಕಾಲಮ್ನ ಕೊಟ್ಟು ಇದನ್ನಾದರೂ ಕೇಳ್ಬೋದು. 2ನೇ ಕಾಲಮ್ ಕೊಟ್ಟು 1ನೇ ಕಾಲಮ್ ಆದರೂ ಕೇಳ್ಬೋದು. 2ನೇ ಮಿಶ್ರಲೋಹ ಹಿತ್ತಾಳೆ. ಹಿತ್ತಾಳೆಯ ಘಟಕಗಳು ಯಾವುವು? ತಾಮ್ರ ಮತ್ತು ಸತು. ತಾಮ್ರ ಮತ್ತು ಸತುವನ್ನು ಉಪಯೋಗಿಸಿ ಯಾವ ಮಿಶ್ರಲೋಹವನ್ನು ತಯಾರಿಸುತ್ತಾರೆ? ಹಿತ್ತಾಳೆ.
ನೆಕ್ಸ್ಟು ಮಿಶ್ರಲೋಹ ಕಂಚು. ಕಂಚಿನಲ್ಲಿರುವ ಘಟಕಗಳು ಯಾವುವು? ತಾಮ್ರ, ತವರ. ಇದನ್ನು ನೀವು ಬಾಯ್ಹರಟೆ ಮಾಡ್ಕೊಳ್ಬೇಕು ಈ ಘಟಕಗಳನ್ನು ಮಕ್ಕಳೇ. ಇನ್ನು ಬೆಸುಗೆ ಎನ್ನುವಂತಹ ಒಂದು ಮಿಶ್ರಲೋಹ ಇದೆ, ಅಲ್ಲಿರುವಂತಹ ಘಟಕ ಯಾವುದು ಅಂದರೆ ಸೀಸ ಮತ್ತು ತವರ. ಸೊ ಇದಿಷ್ಟನ್ನು ನೀವು ಬಾಯ್ಹರ್ಟ್ ಮಾಡ್ಕೊಳ್ಬೇಕು ಮತ್ತು ಅದರ ಉಪಯೋಗವನ್ನು ಕೂಡ ಅಲ್ಲಿ ನೋಡಿಕೊಂಡು ಬರಿಬೇಕು. ಇಲ್ಲದೇ ಇದ್ದರೆ ಹೇಗಾದರೂ ಅದನ್ನು ಇದು ಮಾಡ್ಕೊಂಡು ಬರಿಬೇಕಾಗುತ್ತೆ. ಸೊ ಮಿಶ್ರಲೋಹ ಎಂದರೇನು? ಮಿಶ್ರಲೋಹಕ್ಕೆ ಉದಾಹರಣೆ ಕೊಡಿ. ಆ ಮಿಶ್ರಲೋಹದಲ್ಲಿರುವ ಘಟಕಗಳು ಯಾವುವು? ಅಥವಾ ಈ ಘಟಕವನ್ನೇ ಕೊಟ್ಟು ಯಾವ ಮಿಶ್ರಲೋಹವನ್ನು ತಯಾರಿಸುತ್ತಾರೆ? ಈ ರೀತಿಯ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟು ಇಲ್ಲಿ ನಿಮಗೆ ನೆಕ್ಸ್ಟ್ ಕೊಟ್ಟಿರುವಂಥದ್ದು ಕಬ್ಬಿಣ. ನಾವು ಶುದ್ಧ ರೂಪದಲ್ಲಿ ಅಲ್ಲಿ ಹೇಳಿದ್ವಲ್ಲ, ಶುದ್ಧ ರೂಪದಲ್ಲಿ ನಾವು ಕಬ್ಬಿಣವನ್ನು ತಗೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಆ ಕಬ್ಬಿಣ ತುಂಬ ಶುದ್ಧವಾಗಿದ್ದರೆ ಅದರಲ್ಲಿ ನಾವು ಯಾವ ಆಕಾರವನ್ನು ಕೂಡ ಕೊಡೋದಕ್ಕೆ ಆಗಲ್ಲ. ಉಷ್ಣತೆಯನ್ನು ಕೊಟ್ಟಾಗ ತುಂಬ ಮೃದು ಆಗಿರುತ್ತೆ, ಮುರಿದೋಗುತ್ತೆ, ಹಿಗ್ಗುತ್ತೆ, ಕುಗ್ಗುತ್ತೆ, ಈ ರೀತಿ ಎಲ್ಲ ಆಗುತ್ತೆ. ಹಾಗಾದರೆ ತುಂಬ ಗಟ್ಟಿ ಆಗಬೇಕು ಕಬ್ಬಿಣ. ಗಟ್ಟಿ ಅಂದರೆ ಕಬ್ಬಿಣ ಲೋಹೋದ್ಧರಣದಲ್ಲಿ ನಾವು ತಗೊಂಡ್ವಲ್ಲ, ಅದು ತುಂಬ ಶುದ್ಧವಾಗಿರುತ್ತೆ. ಸೊ ಶುದ್ಧವಾಗಿರೋ ಲೋಹಗಳೆಲ್ಲ ಮೃದುವಾಗಿರುತ್ತೆ. ಅದಕ್ಕೋಸ್ಕರ ಅದು ಗಟ್ಟಿ ಬರಲಿ ಅಂತ ಕಾರ್ಬನನ್ನು ಬೆರೆಸ್ತಾರೆ. ಸೊ ಕಬ್ಬಿಣವು ತುಂಬ ಮೃದುವಾಗಿದ್ದು ಗಟ್ಟಿ ಮಾಡಲು ಏನನ್ನು ಬೆರೆಸ್ತಾರೆ? ಕಾರ್ಬನನ್ನು ಬೆರೆಸ್ತಾರೆ. ಅಥವಾ ಕಬ್ಬಿಣಕ್ಕೆ ಕಾರ್ಬನ್ ಬೆರೆಸಲು ಕಾರಣವೇನು? ಕಬ್ಬಿಣವು ತುಂಬ ಮೃದುವಾಗಿರುತ್ತದೆ, ಗಟ್ಟಿ ಬರಲೆಂದು ಕಾರ್ಬನನ್ನು ಬೆರೆಸುತ್ತಾರೆ. ಅಥವಾ ಕಬ್ಬಿಣ ತುಂಬ ಮೃದುವಾಗಿದ್ದು ಉಷ್ಣ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ, ಅದನ್ನು ತಪ್ಪಿಸಲು ಕಾರ್ಬನನ್ನು ಬೆರೆಸುತ್ತಾರೆ. ಕಬ್ಬಿಣವು ಗಟ್ಟಿಯಾಗಲು ಕಾರ್ಬನನ್ನು ಎಷ್ಟು % ಬೆರೆಸುತ್ತಾರೆ? 0.05% ಅಷ್ಟು ಬೆರೆಸುತ್ತಾರೆ. ಇಷ್ಟು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ ಕಬ್ಬಿಣದ ಬಗ್ಗೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು, ನೋಡ್ಕೊಳ್ಳಿ. ಕಬ್ಬಿಣಕ್ಕೆ ಕಾರ್ಬನನ್ನು ಬೆರೆಸಲು ಕಾರಣವೇನು? ಅಥವಾ ಕಬ್ಬಿಣವು ತುಂಬ ಮೃದುವಾಗಿರುತ್ತದೆ, ಉಷ್ಣ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ, ಅದಕ್ಕೆ ಎಷ್ಟು % ಕಾರ್ಬನನ್ನು ಬೆರೆಸುತ್ತಾರೆ? ಏಕೆ ಬೆರೆಸುತ್ತಾರೆ? ಇದೆಲ್ಲ ಬರಿಬೇಕಾಗುತ್ತೆ. ಸೊ ಇದಿಷ್ಟು. ನೆಕ್ಸ್ಟ್ ಬಂದರೆ ನಿಮಗೆ ಹೇಗೆ ಕಬ್ಬಿಣದ ಬಗ್ಗೆ ಹೇಳಿದೆ, ಶುದ್ಧ ಚಿನ್ನದ ಬಗ್ಗೆನೂ ಕೊಟ್ಟಿದ್ದಾರೆ. ಶುದ್ಧ ಚಿನ್ನ ಯಾವಾಗಲೂ 24 ಕ್ಯಾರೆಟ್ ಇರುತ್ತಂತೆ. ಸೊ 24 ಕ್ಯಾರೆಟ್ ಚಿನ್ನ ನೀವು ತೊಗೊಂಡು ಆಭರಣ ಮಾಡೋಕ್ಕಾಗಲ್ಲ. ಮಾಡೋಕ್ಕೆ ಅಂತ ಹೋದರೆ ಎಲ್ಲ ಮುರಿದೋಗುತ್ತೆ. ಯಾಕೆ? ತುಂಬ ಮೃದುವಾಗಿರುತ್ತೆ ಚಿನ್ನ. ಶುದ್ಧ ಚಿನ್ನ ತೊಗೊಂಡು ಆಭರಣ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ, ಮೃದುವಾಗಿರುತ್ತೆ. ಶುದ್ಧ ಚಿನ್ನವು ಬಹಳ ಮೃದು, ಆಭರಣ ತಯಾರಿಕೆಗೆ ಅದು ಸೂಕ್ತ ಅಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ? ಬೆಳ್ಳಿ ಅಥವಾ ತಾಮ್ರವನ್ನು ಬೆರೆಸ್ತಾರೆ. ಹಾಗಾದರೆ ಅಕ್ಕಸಾಲಿಗನು ಶುದ್ಧ ಚಿನ್ನಕ್ಕೆ ಬೆಳ್ಳಿ ಅಥವಾ ತಾಮ್ರವನ್ನು ಬೆರೆಸಲು ಕಾರಣವೇನು? ಈ ರೀತಿ ಪ್ರಶ್ನೆ ಕೇಳಿದ್ರೆ, ಶುದ್ಧ ಚಿನ್ನವು ಮೃದುವಾಗಿದ್ದು ಆಭರಣ ಮಾಡಲು ಆಗುವುದಿಲ್ಲ, ಅದು ಗಟ್ಟಿ ಬರಲು, ಶುದ್ಧ ಚಿನ್ನವು ಗಟ್ಟಿ ಬರಲು ಬೆಳ್ಳಿ ಅಥವಾ ತಾಮ್ರವನ್ನು ಬೆರೆಸುತ್ತಾರೆ. ಸೊ ಈಗ ನಮ್ಮ ಭಾರತದಲ್ಲಿ ಎಷ್ಟು % ಬೆರೆಸ್ತಾರೆ ಅಂದರೆ 24 ಕ್ಯಾರೆಟ್ ಅಂತ ಹೇಳಿದೆ. ಅದರಲ್ಲಿ 22 ಕ್ಯಾರೆಟಷ್ಟು ಚಿನ್ನ ತಗೊಳ್ತಾರೆ, ಇನ್ನು 2 ಕ್ಯಾರೆಟಷ್ಟು ತಾಮ್ರ. ಕ್ಯಾರೆಟ್ ಅಂದರೆ ನಾವು ತಿನ್ನೋ ಕ್ಯಾರೆಟ್ ಅಲ್ಲ, ಇಲ್ಲಿ ಇದನ್ನು ಅಳೆಯುವ ಮಾನ. ಸೊ 24 ಕ್ಯಾರೆಟಷ್ಟು ಚಿನ್ನ ಇದೆ ಅಂದರೆ 24 ಕ್ಯಾರೆಟ್ಸ್ ಅಂತ ಹೇಳಿದ್ರೆ ಅದರಲ್ಲಿ 22 ಭಾಗ ಏನಿರುತ್ತೆ? ಚಿನ್ನ ಇರುತ್ತೆ. ನಮ್ಮ ಭಾರತದಲ್ಲಿ ಹೇಳ್ತಾ ಇರೋದು. ಇನ್ನು 2 ಭಾಗದಷ್ಟು ತಾಮ್ರವನ್ನು ಅಥವಾ ಬೆಳ್ಳಿಯನ್ನು ಬೆರೆಸಿರ್ತಾರೆ. ಸೊ 24 ಕ್ಯಾರೆಟ್ಸ್ ಗೋಲ್ಡ್ ಕೊಡಿ ಅಂದರೆ 24 ಕ್ಯಾರೆಟನ್ನು ಗೋಲ್ಡು ಆಭರಣ ಕೊಡಿ ಅಂದರೆ 24 ಕ್ಯಾರೆಟ್ ಇರಲ್ಲ, ಅದು 22 ಕ್ಯಾರೆಟ್ ಇರುತ್ತೆ. ಇನ್ನು 2 ಭಾಗ ಬೆಳ್ಳಿ ಅಥವಾ ತಾಮ್ರವನ್ನು ಬೆರೆಸಿರ್ತಾರೆ, ಗಟ್ಟಿ ಮಾಡೋದಕ್ಕೆ ಬೆರೆಸಿರ್ತಾರೆ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ ಬಂದರೆ ನಿಮಗೆ ಮಿಶ್ರಲೋಹದ ಘಟಕ. ಇಲ್ಲಿ ಮಿಶ್ರಲೋಹದ ಒಂದು ಘಟಕ ಪಾದರಸ ಇದ್ದರೆ ಅಮಾಲ್ಗಮ್. ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳೇ, ಅಮಾಲ್ಗಮ್ ಎಂದರೇನು? ಸೊ ಅಮಾಲ್ಗಮ್ ಎಂದರೇನು? ಮಿಶ್ರಲೋಹದ ಒಂದು ಘಟಕ ಪಾದರಸವಾಗಿದ್ದರೆ, ಇಲ್ಲಿ ಹೇಳಿದೆ ಮಿಶ್ರಲೋಹಗಳೆಲ್ಲ ಹೇಳಿದ್ನಲ್ಲ, ಆ ಘಟಕಗಳು ಹೇಳಿದ್ದೀನಿ. ಈ ಘಟಕದಲ್ಲಿ ಏನಾದರೂ ಪಾದರಸ ಇದ್ದರೆ ಅದನ್ನು ಅಮಾಲ್ಗಮ್ ಅಂತ ಹೇಳ್ತಾರೆ. ಮಿಶ್ರಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಎನ್ನುವರು. ಇದು ಇಂಪಾರ್ಟೆಂಟು, ಬರ್ಕೊಳ್ಳಿ ಅಮಾಲ್ಗಮ್ ಎಂದರೇನು ಅಂತ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಸ್ತಂಭ ಕೊಟ್ಟಿದ್ದಾರೆ ನೋಡಿ, ದೆಹಲಿಯ ಉಕ್ಕಿನ ಸ್ತಂಭ. ಉಕ್ಕಿನಿಂದ ಮಾಡಿದರಂತೆ ಈ ಸ್ತಂಭವನ್ನು. ಮತ್ತು ಪ್ರಾಚೀನ ಈ ಕುತುಬ್ ಮೀನಾರ್ ನೋಡಿದ್ದೀರಲ್ವ, ದೆಹಲಿಲಿ ಇದೆ ಕುತುಬ್ ಮೀನಾರು. ಸೊ ಈ ಕುತುಬ್ ಮೀನಾರು ಕಬ್ಬಿಣದಿಂದ ಮಾಡೈತೆ ಮತ್ತು 1600 ವರ್ಷಗಳ ಹಿಂದೆ ನಿರ್ಮಿಸಿರುವಂಥದ್ದು. ಈಗಲೂ ಕೂಡ ತುಕ್ಕಿ ಹಿಡ್ದಿಲ್ವಂತೆ ಯಾವುದು? ಕುತುಬ್ ಮೀನಾರು. ಹಾಗಾದರೆ ಇನ್ನೆಂತಹ ಪದರವನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂದರೆ ಸಂಕ್ಷಾರಣೆಯಿಂದ ತಪ್ಪಿಸೋದಕ್ಕೆ ಇನ್ಯಾವ ಪದರವನ್ನು ಅವರು ಲೇಪನ ಮಾಡಿದ್ದಾರೆ, ಯಾವ ಮೆಥಡ್ ಯೂಸ್ ಮಾಡಿದ್ದಾರೆ ಅಂತ ಈಗಲೂ ಕೂಡ ವಿಜ್ಞಾನಿಗಳು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರಂತೆ ಅದನ್ನು. ಸೊ ಅದರ ಸ್ತಂಭ 8 ಮೀಟ್ರ್ ಎತ್ತರ, 6 ಟನ್ನು ತೂಕ ಇದೆ, 6000 kg ತೂಕ ಇದೆ ಅದು ಅಂತ ಹೇಳ್ತಾ ಇದ್ದಾರೆ ದೆಹಲಿಯಲ್ಲಿರುವ ಕುತುಬ್ ಮೀನಾರು. ಇದರಲ್ಲಿ ಯಾವುದು ಅಂದರೆ ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಈ ರೀತಿ ಯಾವ್ಯಾವುದೋ ಮೆಥಡ್ ಇದೆಯಲ್ಲ ಸಂಕ್ಷಾರಣ ತಡೆಗಟ್ಟೋಕ್ಕೆ, ಅವರು ಹಿಂದಿನ ಕಾಲದಲ್ಲೇ ಯಾವ ಮೆಥಡನ್ನು ಯೂಸ್ ಮಾಡಿದ್ರು
ಕುತುಬ್ ಮಿನಾರ್ನ ಸಂರಕ್ಷಣೆ ಮಾಡೋದಕ್ಕೆ ಆ ಸ್ತಂಭವನ್ನು ಅಂತ ಈಗಲೂ ಕೂಡ ಅದರ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ದಾರಂತೆ ಮಕ್ಕಳೇ. ಸೊ ಇದಿಷ್ಟು ನಿಮಗೆ ಲೋಹಗಳು ಅಲೋಹಗಳು ಪಾಠದ ಸಂಕ್ಷಾರಣೆ ಮತ್ತು ಲೋಹೋದ್ಧರಣದ ಬಗ್ಗೆ. ವಂದನೆಗಳು.